ಎಲ್ಲರಿಗೂ ಇವತ್ತಿನ ನಮಸ್ಕಾರಗಳು. ನನ್ನ ಹೆಸರು ಮೋಹನ್ ಎಂ. ಮನೋವಿಜ್ಞಾನ ವಿಭಾಗದಲ್ಲಿ ಕಳೆದ 9 ವರ್ಷಗಳಿಂದ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಪ್ರಸ್ತುತ ಬೆಂಗಳೂರು ವಿಶ್ವವಿದ್ಯಾಲಯ ಜ್ಞಾನಭಾರತಿ ಕ್ಯಾಂಪಸ್ ಅಲ್ಲಿರೋ ಮನೋವಿಜ್ಞಾನ ವಿಭಾಗದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಇವತ್ತಿನ ವಸ್ತು ವಿಷಯ ಮನೋವಿಜ್ಞಾನದಲ್ಲಿ ಸಂಶೋಧನೆಯ ಒಂದು ಸಬ್ಜೆಕ್ಟ್ನಲ್ಲಿ ಕಳೆದ ತರಗತಿನಲ್ಲಿ ರಿಸರ್ಚ್ ಪ್ರಪೋಸಲ್, ಒಂದು ರಿಸರ್ಚ್ ವೇರಿಯೇಬಲ್ಸ್ ಅನ್ನು ಆಯ್ಕೆ ಮಾಡಿಕೊಂಡ ನಂತರದಲ್ಲಿ ಟೆಂಟೇಟಿವ್ ರಿಸಲ್ಟ್ ಅಥವಾ ಔಟ್ಪುಟ್ ಅಥವಾ ಟೆಂಟೇಟಿವ್ ಪ್ರೊಸೀಜರ್ಸ್ ಯಾವ ಥರ ಇರಬಹುದು ಅನ್ನೋದ್ರ ಮುಖಾಂತರ ನಾವು ಏನನ್ನ ಅಸೆಸ್ ಮಾಡಬೇಕು ಅಂತ, ಅಂದರೆ ಇಂಡಿಪೆಂಡೆಂಟ್ ವೇರಿಯೇಬಲ್ ಯಾವುದು, ಡಿಪೆಂಡೆಂಟ್ ವೇರಿಯೇಬಲ್ ಯಾವುದು, ಜೊತೆಗೆ ಯಾವ ರೀತಿಯಾಗಿ ಯಾವ ಅಸೆಸ್ಮೆಂಟ್ ಟೂಲ್ಸ್ಗಳ ಮುಖಾಂತರ ನಾವು ಆ ಒಂದು ವೇರಿಯೇಬಲ್ಸ್ ಅನ್ನು ಅಸೆಸ್ ಮಾಡ್ತೀವಿ, ಪ್ರಾಬಬಲ್ ಔಟ್ಕಮ್ಸ್ ಏನಿರಬಹುದು. ಸೊ ಇಷ್ಟು ವಿಷಯಗಳ ಒಂದು ಸಮ್ಮರೈಸ್ಡ್ ವಿಷಯವಾಗಿ ಸಿನಾಪ್ಸಿಸ್ ಅನ್ನೋ ವಿಷಯದಲ್ಲಿ ಮಾತಾಡುತ್ತೆ. ಅಂದರೆ ರಿಸರ್ಚ್ ಸಿನಾಪ್ಸಿಸ್ ಇನ್ ದ ಸೆನ್ಸ್, ಹೇಗೆ ಒಂದು ಟಾಪಿಕ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರದಲ್ಲಿ ಅದು ಹೇಗೆ ಇರಬಹುದು ಆ ಒಂದು ರಿಸರ್ಚ್ ಆಕ್ಟಿವಿಟಿ. ಸೊ ಅದು ಯೋಜನಾಬದ್ಧವಾಗಿದೆಯಾ, ಕ್ರಮಬದ್ಧವಾಗಿದೆಯಾ, ವೈಜ್ಞಾನಿಕ, ಈಸ್ ದೇರ್ ಎನಿ ಲಾಜಿಕ್ ಬಿಹೈಂಡ್ ದ್ಯಾಟ್ ಅನ್ನೋ ರೀತಿಯಾಗಿ ಅಸೆಸ್ಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ಈ ಸಂಶೋಧನೆಯ ಮೌಲ್ಯಮಾಪನಗಳನ್ನು ಸಹ ನಾವು ಮಾಡಬೇಕಾಗುತ್ತೆ. ಸೊ ಒಮ್ಮೆ ರಿಸರ್ಚ್ ವೇರಿಯೇಬಲ್ ಫೈನಲೈಸ್ ಆದ ನಂತರದಲ್ಲಿ ಆ ರಿಸರ್ಚ್ ವೇರಿಯೇಬಲ್ಸು ಸಿಸ್ಟಮ್ಯಾಟಿಕ್ ಪ್ರೊಸೀಜರ್ ಮುಖಾಂತರ ವಿ ಹ್ಯಾವ್ ಟು ಎಕ್ಸಿಕ್ಯೂಟ್ ರಿಸರ್ಚ್ ಆಕ್ಟಿವಿಟೀಸ್. ಆ ಮೂಲಕ ವಿ ಹ್ಯಾವ್ ಟು ಗೆಟ್ ಎ ಪ್ರಾಪರ್ ಆನ್ಸರ್ ಆರ್ ಎಕ್ಸ್ಪೆಕ್ಟೆಡ್ ಆನ್ಸರ್ಸ್ ಆರ್ ರೆಸ್ಪಾನ್ಸಸ್. ಇದನ್ನ ರಿಸರ್ಚ್ ಅಥವಾ ಸಂಶೋಧನೆಯ ಒಂದು ಪೂರ್ವಭಾವಿ ಆಗಿರ್ತಕ್ಕಂಥ ಒಂದು ಮಾಹಿತಿ ಅಂತ ನಾವು ಹೇಳಬಹುದು. ಒಮ್ಮೆ ನಾವು ರಿಸರ್ಚ್ ಪ್ರಪೋಸಲ್ ಅನ್ನ ಸಬ್ಮಿಟ್ ಮಾಡಿದ ನಂತರದಲ್ಲಿ ಅದನ್ನು ಇವ್ಯಾಲ್ಯೂಯೇಟ್ ಮಾಡಬೇಕಾಗುತ್ತೆ. ಸೊ ಮೌಲ್ಯಮಾಪನಗಳನ್ನು ಸಹ ಮಾಡಬೇಕಾಗುತ್ತೆ. ಏನಕ್ಕೆ ಮೌಲ್ಯಮಾಪನ ಇಂಪಾರ್ಟೆಂಟ್ ಆಗುತ್ತೆ? ಸೊ ಏನಕ್ಕೆ ಅಂತಂದ್ರೆ ರಿಸರ್ಚ್, ಸೊ ಥಿಯರಿಟಿಕಲಿ ನಾವು ಒಂದು ವಿಷಯವನ್ನ ನಾವು ಒಂದು ಕ್ಲಾಸ್ ರೂಮಲ್ಲಿ ಡಿಸ್ಕಸ್ ಮಾಡಬೇಕಾದ್ರೆ ಸೊ ಎಲ್ರಿಗೂ ರೀಚ್ ಆಗುವಂತಹ ಒಂದು ಕಾಮನ್ ಸಬ್ಜೆಕ್ಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ರಿಸರ್ಚ್ ಅಂತಾನೆ ತೆಗೆದುಕೊಂಡ್ರೆ ರಿಸರ್ಚ್ ಪೇಪರ್, ಸೊ ಕ್ವಾಲಿಟೇಟಿವ್ ಮೆಥಡ್, ಕ್ವಾಂಟಿಟೇಟಿವ್ ಮೆಥಡ್, ಪ್ರಾಬಬಿಲಿಟಿ, ನಾನ್ ಪ್ರಾಬಬಿಲಿಟಿ, ಪ್ಯಾರಾಮೆಟ್ರಿಕ್, ನಾನ್ ಪ್ಯಾರಾಮೆಟ್ರಿಕ್, ಸೊ ಈ ತರ ಬೇರೆ ಬೇರೆ ಎಲಿಮೆಂಟ್ಗಳು ಇರುತ್ತೆ. ಆ ಸಂಶೋಧನೆ, ಯಾವುದಾದ್ರೂ ಒಂದು ಸಂಶೋಧನೆ ಮಾಡಬೇಕು ಅಂತ ಅಂದ್ರೆ ಇವೆಲ್ಲವೂ ಸಹ ಒಂದು ಒಂದು ಪ್ರೊಸೀಜರ್ಸ್. ಆ ಪ್ರೊಸೀಜರ್ಸ್ನ ಮುಖಾಂತರ ನಾವು ಒಂದು ಸಂಶೋಧನೆಗಳನ್ನ ನಾವು ಕೈಗೊಂಡ ನಂತರದಲ್ಲಿ ಸೊ ಏನೋ ಒಂದು ಎಕ್ಸ್ಪೆಕ್ಟೆಡ್ ರಿಸಲ್ಟ್, ಹೈಪೋಥಿಸಿಸ್ ಇರುತ್ತೆ, ಆಬ್ಜೆಕ್ಟಿವ್ಸ್ ಇರುತ್ತೆ. ಆ ಮುಖಾಂತರ ನಾವು ರಿಸರ್ಚ್ ಅಂದ್ರೆ ಸ್ಟ್ಯಾಂಡರ್ಡೈಸ್ ಟೂಲ್ಸ್ಗಳ ಮುಖಾಂತರ ನಾವು ಡೇಟಾವನ್ನು ಕಲೆಕ್ಟ್ ಮಾಡ್ಕೊಳ್ತೀವಿ, ಅದ್ರ ಮೇಲೆ ಇಂಟರ್ಪ್ರಿಟ್ ಅನ್ನ ಮಾಡ್ತೀವಿ. ಸೊ ಏನೋ ಒಂದು ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರುತ್ತೆ. ಅಥವಾ ಕೆಲವೊಂದ್ಸಲ ಅಕ್ಸೆಪ್ಟ್ ಆಗುತ್ತೆ, ಕೆಲವೊಂದ್ಸಲ ರಿಜೆಕ್ಟ್ ಆಗುತ್ತೆ. ಸೊ ಇದು ರಿಸರ್ಚ್ ಪ್ರಪೋಸಲ್ ಇಂಡಿವಿಜುವಲ್ ಆಗಿರೋದ್ರಿಂದ, ಸೊ ಇಂಡಿವಿಜುವಲ್ ಇನ್ ದ ಸೆನ್ಸ್ ಪ್ರತಿಯೊಂದು, ಈಗ ಒಂದು ಕ್ಲಾಸ್ ರೂಮ್ ನಲ್ಲಿ 50 ಮೆಂಬರ್ಸ್ ಇದ್ದಾರೆ, 50 ಮೆಂಬರ್ಸ್ಗೆ ಒಂದು ಥಿಯರಿ ಇದೆ, ಸೊ ಆಸ್ ವೆಲ್ ಆಸ್ ಒಂದು ಪ್ರಾಕ್ಟಿಕಲ್ ಕ್ಲಾಸ್ ಇದೆ. ಸೊ ಥಿಯರಿ 50 ಜನಕ್ಕೆ ರೀಚ್ ಆಗೋ ತರ ಒಂದು ಜನರಲ್ ಇನ್ಫಾರ್ಮೇಶನ್ ಅನ್ನ ಕೊಡ್ಬೋದು. ಏನು ರಿಸರ್ಚ್ ಅಂತ ಅಂದ್ರೆ ಏನು, ಸ್ಕೋಪ್ ಏನು, ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಸೊ ಟೈಪ್ಸ್ ಅಲ್ಲಿ ಬರ್ತಕ್ಕಂಥ ಅಂದ್ರೆ ಪ್ರೊಸೀಜರ್ಸ್ ಏನು, ಪ್ಲಾನ್ಸ್ ಏನು, ಸೊ ಎಲ್ಲದೂ ಸಹ ಕಾಮನ್ ಆಗಿರುತ್ತೆ. ಬಟ್ ನಾವು ರಿಸರ್ಚ್ ಅಂತ ಮಾಡ್ಲಿಕ್ಕೆ ಶುರು ಮಾಡಿದಾಗ ಸೊ ಅದು ಇಂಡಿವಿಜುವಲ್ ಅವರು ಓರಿಯೆಂಟೆಡ್, ಅವರು ಇರ್ತಕ್ಕಂಥ ಅಥವಾ ಅವರು ಇಂಟ್ರೆಸ್ಟ್ ಇರ್ತಕ್ಕಂತಹ ಒಂದು ಏರಿಯಾ ಅಥವಾ ಫೀಲ್ಡ್ ಇರೋಂತಹ ಒಂದು ವೇರಿಯೇಬಲ್ಸ್ಗಳಾಗಿರುತ್ತೆ. ಅಂದ್ರೆ ಒಂದು ವ್ಯಕ್ತಿಗೂ ಅಥವಾ ಒಂದು ಪರ್ಸನ್ಗೂ ಇನ್ನೊಂದು ಪರ್ಸನ್ಗೂ ಅಲ್ಲಿ ವೇರಿಯೇಬಲ್ಸ್ಗಳು ಅಥವಾ ಟೈಟಲ್ಲು, ಸೊ ಓಲ್ ಪ್ರೊಸೀಜರ್ಸ್ ವಿಲ್ ಬಿ ಡಿಫ್ರೆಂಟ್. ಸೊ ಕಾಮನ್ ಇನ್ಫಾರ್ಮೇಶನ್ ಎಲ್ಲರೂ ಕೊಟ್ಟು ರಿಸರ್ಚ್ ಪ್ರಪೋಸಲ್ ಅನ್ನು ಇವ್ಯಾಲ್ಯೂಯೇಟ್ ಮಾಡಬೇಕು ಅಂತಾರೆ ಇಂಡಿವಿಜುವಲ್ ಆಗಿ ತೆಗೆದುಕೋಬೇಕಾಗುತ್ತೆ. ಸೊ ಅಲ್ಲಿ ಕಾಮನ್ ಆಗಿ ಸೊ ಎಲ್ರಿಗೂ ಅಪ್ಲಿಕೇಬಲ್ ಆಗುವಂತಹ ಆಬ್ಜೆಕ್ಟಿವ್ಸ್ಗಳಾಗಲಿ ವೇರಿಯೇಬಲ್ಸ್ಗಳಾಗಿ ನಾವು ಅಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಆ ಕಾರಣಕ್ಕೆ ಸಂಶೋಧನೆ ಅಂದ್ರೆ ರಿಸರ್ಚ್ನ ಒಂದು ಮೌಲ್ಯಮಾಪನ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ರಿಸರ್ಚ್ ಪ್ರಪೋಸಲ್ ವೆದರ್ ಇಟ್ ಈಸ್ ರೈಟ್ ಆರ್ ರಾಂಗ್, ಅಂದ್ರೆ ನಾವು ಏನು ಟೆಂಟೇಟಿವ್ ಹಾಕೊಂಡಿರ್ತೀವಲ್ಲ ಡೇಟಾ, ಟೆಂಟೇಟಿವ್ ಪ್ರೊಸೀಜರ್ಸ್, ಪ್ಲಾನ್ಸ್ಗಳನ್ನು ಹಾಕೊಂಡಿರ್ತೀವಲ್ಲ, ಸೊ ವೆದರ್ ಇಟ್ ಈಸ್ ಅಪ್ರೋಪ್ರಿಯೇಟ್ ಆರ್ ವಾಟ್.
ಸೊ ಅಪ್ರೋಪ್ರಿಯೇಟ್ ಅಥವಾ ಇಲ್ವಾ ಅನ್ನೋದು ಯಾವ ರೀತಿಯಾಗಿ ನಾವು ತಿಳ್ಕೊಬೇಕು ಅಂತ ಅಂದ್ರೆ, ಸೊ ಮೊದಲನೇ ಕ್ಲಾಸಲ್ಲಿ ಹೇಳಿದ್ವಿ, ಸಂಶೋಧನೆ ಅಂತಕ್ಕಂಥದ್ದು ಇಟ್ಸ್ ಎ ಸಿಸ್ಟಮ್ಯಾಟಿಕ್ ಪ್ರೊಸೀಜರ್ ಟು ಗೇನ್ ಸಮಥಿಂಗ್ ನ್ಯೂ ಇನ್ಫಾರ್ಮೇಶನ್. ಸೊ ಆ ಒಂದು ಹೊಸ ಮಾಹಿತಿಯನ್ನ ನಾವು ಇನ್ವೆನ್ಷನ್ ಮಾಡಬೇಕು ಅಂತ ಅನ್ನೋದೇ ಆದ್ರೆ ಅಲ್ಲಿ ಸರ್ಟನ್ ಪ್ಲಾನ್ಸ್, ಪ್ರೊಸೀಜರ್ಸ್ ನಾವು ಫಾಲೋ ಮಾಡಲೇಬೇಕಾಗುತ್ತೆ. ಸೊ ಆ ಮೌಲ್ಯಮಾಪನವನ್ನ ಮಾಡದೆ ನಾವೇನಾದ್ರೂ ಫರ್ದರ್ ಮೂವ್ ಆದ್ರೆ, ಅಂದ್ರೆ ಡೇಟಾ ಕಲೆಕ್ಷನ್ಸ್ ಇರ್ಬೋದು, ಅನಾಲಿಸಿಸ್ ಇರ್ಬೋದು, ಅಥವಾ ಡಿಸ್ಕಷನ್ಸ್ ಇರ್ಬೋದು, ಅಥವಾ ಸಬ್ಮಿಷನ್ ವರ್ಗು, ಸೊ ಏನಾದ್ರೂ ವಿತೌಟ್ ಇವ್ಯಾಲ್ಯೂಯೇಷನ್ ಆಫ್ ರಿಸರ್ಚ್ ಪ್ರಪೋಸಲ್ ನಾವೇನಾರ ಮುಂದುವರೆದಿದ್ದೆ ಆದ್ರೆ, ಸೊ ಓವರ್ ಆಲ್ ನಾವು ಅಂದ್ಕೊಂಡಿರ್ತಕ್ಕಂಥ ಡೈರೆಕ್ಷನ್ಸ್ಗಳೇ ಅಥವಾ ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ಗಳೇ ರಾಂಗ್ ಆಗುವಂತಹ ಒಂದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್, ಸೊ ಒಂದು ಟೂಲ್ ಡೆವಲಪ್ಮೆಂಟ್ ಒಂದು ಸಬ್ಜೆಕ್ಟ್ ಬರುತ್ತೆ. ಅದರಲ್ಲಿ ಏನಪ್ಪಾ ಅಂತಂದ್ರೆ ಯಾವ್ದಾದ್ರು ಒಂದು ವೇರಿಯೇಬಲ್ ತೆಗೆದುಕೋಬೇಕು. ಸೊ ಯಾವ್ದಾದ್ರು ಒಂದು ವೇರಿಯೇಬಲ್ ಅನ್ನ ತೆಗೆದುಕೊಂಡ ನಂತರದಲ್ಲಿ ಆ ವೇರಿಯೇಬಲ್ಗೆ ತಕ್ಕಂತ ಎಫೆಕ್ಟಿಂಗ್ ಅಥವಾ ಕಾಸಿಂಗ್ ಫ್ಯಾಕ್ಟರ್ಸ್ಗಳು ಏನು, ಆ ಒಂದು ಫಾರ್ ಎಕ್ಸಾಂಪಲ್ ಸ್ಟ್ರೆಸ್ ಅಂತಾನೆ ಅಂತ ಅಂದ್ರೆ ಸ್ಟ್ರೆಸ್ ಲೆವೆಲ್ಸ್ ಅನ್ನ ನಾವು ಐಡೆಂಟಿಫೈ ಮಾಡಬಹುದು ಅಂತ ಒಂದು ಟೂಲ್ಸ್ ಅಥವಾ ಕ್ವಶನರ್ ಅಥವಾ ಒಂದು ಲಿಕರ್ ಸ್ಕೇಲ್ ಅನ್ನ ನಾವು ಡೆವಲಪ್ ಮಾಡಬೇಕು. ಆ ಟೂಲ್ ಅನ್ನ ನಾವು ಡೆವಲಪ್ ಮಾಡಬೇಕು ಅಂತಂದ್ರೆ ಸೊ ಪ್ರಿಲಿಮಿನರಿ ಆಗಿ ನಾವು ವರ್ಕ್ ಮಾಡಬೇಕಾಗುತ್ತೆ. ಸೊ ಏನು ಆ ವರ್ಕ್ ಅಂತ ಅಂದ್ರೆ, ಒಂದು ಅಕಾಡೆಮಿಕ್ ಸ್ಟ್ರೆಸ್ ಅಂತ ನಾವು ಅಸೆಸ್ ಮಾಡಬೇಕು, ಮೆಜರ್ ಲೆವೆಲ್ಸ್ ಆಫ್ ಅಕಾಡೆಮಿಕ್ ಸ್ಟ್ರೆಸ್ ಅನ್ನೋದನ್ನ ನಾವು ಗುರುತಿಸ್ಕೋಬೇಕು, ಒಂದು ಕಟ್ ಆಫ್ ಸ್ಕೋರ್ ಡೇಟಾವನ್ನ ನಾವು ಕೊಡಬೇಕು ಅನ್ನೋದೇ ಆದ್ರೆ ಏನೆಲ್ಲ ಫ್ಯಾಕ್ಟರ್ಸ್ಗಳು, ಅಕಾಡೆಮಿಕ್ ಸ್ಟ್ರೆಸ್ ಅಂತ ಅಂದ್ರೆ ಏನು, ಡೆಫಿನೇಷನ್ಸ್ ಅಂತ ಹಿಡಿದು ಸೊ ಎಲ್ಲಾ ಫ್ಯಾಕ್ಟರ್ಸ್ಗಳು ಅಂದ್ರೆ ಅಕಾಡೆಮಿಕ್ ರಿಲೇಟೆಡ್ ಇರ್ತಕ್ಕಂಥ ಏನೇನು ಫ್ಯಾಕ್ಟರ್ಸ್ಗಳು ಬರ್ಬೋದು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಥಿಯರಿಟಿಕಲ್ ಡೆಫಿನೇಷನ್ಸ್ ಅಥವಾ ಬ್ಯಾಕ್ ಗ್ರೌಂಡ್ಸ್ ಗಳನ್ನ ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ. ನಂತರದಲ್ಲಿ ಹೇಗೆ ಆ ಈಚ್ ಅಂಡ್ ಎವ್ರಿ ಫ್ಯಾಕ್ಟರ್ಸ್ಗಳು ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಥವಾ ಕಾಂಟ್ರಿಬ್ಯೂಟ್ ಮಾಡುತ್ತಾ ಇಲ್ವಾ. ಸೊ ನಾವು ಅಂದ್ಕೋಬಹುದು ಈ ಫ್ಯಾಕ್ಟರ್ಸ್ಗಳು ಅಕಾಡೆಮಿಕ್ ಸ್ಟ್ರೆಸ್ ಅನ್ನ ಲೀಡ್ ಮಾಡುತ್ತೆ ಅಥವಾ ಇಷ್ಟು ಅಂದ್ರೆ ಮೇಜರ್ ಪ್ರಮಾಣದ ಅಕಾಡೆಮಿಕ್ ಸ್ಟ್ರೆಸ್ ಆಗ್ಲಿಕ್ಕೆ ಕಾರಣಗಳೇ ಇದು ಅಂತ ನಾವು ಅಂದ್ಕೊಂಡಿರ್ತೀವಿ. ಬಟ್ ಅದನ್ನ ಪ್ರಾಕ್ಟಿಕಲ್ ಆಗಿ ನಾವು ಇವ್ಯಾಲ್ಯೂಯೇಟ್ ಮಾಡ್ತಾ ಹೋದಾಗ, ಪ್ರಾಕ್ಟಿಕಲ್ ಆಗಿ ನಾವು ಅದನ್ನ ಓರೈಸಿದಾಗ ಸೊ ಅಲ್ಲಿ ನಾವು ಅಂದ್ಕೊಂಡಿರ್ತಕ್ಕಂತಹ ರಿಸಲ್ಟ್ ಅನ್ನ ನಾವು ರೀಚ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇನ್ಯಾವುದೋ ಒಂದು ಬೇರೆ ಫ್ಯಾಕ್ಟರ್ಸ್ಗಳು ತುಂಬಾ ಇನ್ಫ್ಲೂಯೆನ್ಸ್ ಮಾಡ್ತಾ ಇರುತ್ತೆ. ಸೊ ಅದಕ್ಕೆ ರಿಗ್ರೆಷನ್ ಅನಾಲಿಸಿಸು, ಸ್ಟ್ಯಾಟಿಸ್ಟಿಕಲ್ ಮೆಥಡ್ಗಳು ಇರುತ್ತೆ. ಆ ಸ್ಟ್ಯಾಟಿಸ್ಟಿಕಲ್ ಮೆಥಡ್ಗಳನ್ನು ಅಪ್ಲೈ ಮಾಡೋದ್ರ ಮುಖಾಂತರ ವಿಚ್ ಫ್ಯಾಕ್ಟರ್ ಕಾಂಟ್ರಿಬ್ಯೂಟಿಂಗ್ ಮೋರ್, ಅಥವಾ ಇದು ಮೋರ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆಯಾ ಅಥವಾ ಮಾಡ್ತಾ ಇಲ್ವಾ, ಅಥವಾ ಸೊ ಅದು ಸಿಗ್ನಿಫಿಕೆಂಟ್ ಏನಾದ್ರು ಒಂದು ರೀಸನ್ ನಾವು ಕೊಡಬೇಕು, ಒಂದು ಕಾರಣ ಕೊಡಬೇಕು ಅಂತಂದ್ರೆ ಅದಕ್ಕೆ ಏನೋ ಒಂದು ಕಾಂಟ್ರಿಬ್ಯೂಷನ್ಸ್ ಇರಬೇಕು ಆ ಒಂದು ರೀಸನ್ ಇಂದ, ಮಿನಿಮಮ್ ಕಾಂಟ್ರಿಬ್ಯೂಷನ್ ಅಂತ. ಸೊ ಮಿನಿಮಮ್ ಕಾಂಟ್ರಿಬ್ಯೂಷನ್ಸ್ ಇಲ್ಲ ಅಂತಂದಾಗ ಅದನ್ನು ಹೇಗೆ ಐಡೆಂಟಿಫೈ ಮಾಡುವಂಥದ್ದು, ಹೇಗೆ ಇದು ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ, ಕಾಂಟ್ರಿಬ್ಯೂಟ್ ಮಾಡ್ತಾ ಇಲ್ಲ. ಸೊ ರಿಗ್ರೆಷನ್ ಅನಾಲಿಸಿಸ್ SPSS ಅಲ್ಲಿ ಇದು ಮಾಡಿದಾಗ ನಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಗ್ತಾ ಹೋಗುತ್ತೆ. ಸೊ ಯಾವುದು ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ಸ್ ಇದೆ ಅದನ್ನ ಮಾತ್ರ ಉಳಿಸ್ಕೊಳ್ತೀವಿ, ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇಲ್ಲ ಅಂತ ಇರ್ತಕ್ಕಂಥ ಎಲ್ಲ ಐಟಮ್ಸ್ಗಳನ್ನು ಸಹ ನಾವು ಡಿಲೀಟ್ ಮಾಡ್ತಾ ಹೋಗ್ತೀವಿ. ಸೊ ಇದು ಸಿಸ್ಟಮ್ಯಾಟಿಕ್ ಪ್ರೊಸೀಜರ್ ಟು ಟೂಲ್ ಮೇಕಿಂಗ್. ಸೊ ಈ ತರ ಮಾಡ್ತಾ ಅಂದ್ರೆ ಆ ಡೇಟಾ ಕಲೆಕ್ಟ್ ಆಗಿರ್ತಕ್ಕಂಥದ್ದು ಯಾವುದೋ ಒಂದು ಸ್ಮಾಲ್ ಸ್ಯಾಂಪಲ್ ಗ್ರೂಪ್ ಇಂದ ಅಂತ ಅಲ್ಲ. ಸೊ ಅಲ್ಲಿ 1000 ಅಪ್ ಟು 10,000 ಪಾಪ್ಯುಲೇಷನ್ ಅಂದ್ರೆ ಸ್ಟಡಿ ಪಾಪ್ಯುಲೇಷನ್ ಇಂದ ಅಷ್ಟು ಸ್ಯಾಂಪಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಡೇಟಾ ನಾರ್ಮಾಲಿಟಿನಲ್ಲೇ ಇರುತ್ತೆ. ಸೊ ಅದು ಸೈಂಟಿಫಿಕ್ ಪ್ರೊಸೀಜರ್ ಮುಖಾಂತರನೇ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಸೊ ಅಲ್ಲಿ ಪ್ರಾಬಬಿಲಿಟಿ, ನಾನ್ ಪ್ರಾಬಬಿಲಿಟಿ ಅಂದ್ರೆ ಏನು ಅಂತ ಸೊ ಅದಕ್ಕೆ ಕೋರ್ಸ್ ವರ್ಕ್ ಅಂತ ಇರುತ್ತೆ. ಸೊ ಕೋರ್ಸ್ ವರ್ಕ್ ಅನ್ನ ನಾವು ಕಂಪ್ಲೀಟ್ ಮಾಡ್ಕೊಂಡು ಹೋದ ನಂತರದಲ್ಲಿ ರಿಸರ್ಚ್ ಆಕ್ಟಿವಿಟೀಸ್ ಗಳನ್ನ ನಾವು ಮಾಡ್ಲಿಕ್ಕೆ ಅಂದ್ರೆ ಅದರದ್ದೇ ಆದಂತ ಒಂದು ಡೈರೆಕ್ಷನ್ಸ್, ಅದರದ್ದೇ ಆದಂತ ಕೆಲವೊಂದು ಪ್ಲಾನ್ಸ್, ಪ್ರೊಸೀಜರ್ಸ್ ನಾವು ಫಾಲೋ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಮೌಲ್ಯಮಾಪನ ಸಂಶೋಧನೆಯಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ಏಕೆ ವಹಿಸುತ್ತೆ ಅನ್ನೋದೇ ಆದ್ರೆ, ಸೊ ಇಲ್ಲಿ ಪ್ರತಿಯೊಂದು ಪ್ರತಿಯೊಂದು ಆ ಆಬ್ಜೆಕ್ಟ್ಗೆ ತಕ್ಕಂತಹ ಹೈಪೋಥಿಸಿಸ್ಗಳು, ಸೊ ಅಲ್ಲಿ ಡಿಪೆಂಡೆಂಟ್ ವೇರಿಯಬಲ್, ಸೊ ಪ್ರತಿಯೊಂದಕ್ಕೂ ನಾವು ಡೆಫಿನೇಷನ್ಸ್ ಅನ್ನ ನಾವು ಕೊಡಬೇಕಾಗತ್ತೆ. ಸೊ ಅಂದ್ರೆ ಏನು ಅಂದ್ರೆ ಆಬ್ಜೆಕ್ಟಿವ್ಸ್ ಏನನ್ನ ಅಸೆಸ್ ಮಾಡ್ತೀವಿ ಅಂತ ಟೆಂಟೇಟಿವ್ ಹಾಕೊಂಡಿದೀವಿ. ಪ್ರಾಕಲ್ಪನೆ ವೆದರ್ ಇಟ್ ಈಸ್ ಸೊ ಅಕಾಡೆಮಿಕ್ ಸ್ಟ್ರೆಸ್ ಅಸೆಸ್ ಮಾಡ್ತೀವಿ ಅಂತ ನಾವು ಆಬ್ಜೆಕ್ಟಿವ್ ಅನ್ನ ಇಟ್ಕೊಂಡ್ರೆ, ಹೈಪೋಥಿಸಿಸ್ ಅಲ್ಲಿ ಯಾವ ಲೆವೆಲ್ ಆಫ್ ಅಕಾಡೆಮಿಕ್ ಸ್ಟ್ರೆಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಫ್ರಮ್ ದಿಸ್ ಏಜ್ ಗ್ರೂಪ್ ಅಥವಾ ದಿಸ್ ಗ್ರೂಪ್ ಅಥವಾ ದಿಸ್ ಕ್ಯಾಟಗರಿ, ದಿಸ್ ಕಮ್ಯುನಿಟಿ. ಸೊ ಈ ತರದೆಲ್ಲ ವೇರಿಯೇಬಲ್ಸ್ಗಳು ಇರುತ್ತೆ. ಸೊ ಅದನ್ನ ನಾವು ಇವ್ಯಾಲ್ಯೂಯೇಟ್ ಮಾಡಬೇಕು ಅಂತ ಸಂದರ್ಭದಲ್ಲಿ
ನಾವು ಅಕಾಡೆಮಿಕ್ ಸ್ಟ್ರೆಸ್ ಅನ್ನ ಯಾವ ಏಜ್ ಗ್ರೂಪ್ನಲ್ಲಿ ಅಥವಾ ಯಾವ ಕ್ಯಾಟಗರಿನಲ್ಲಿ ಯಾವ ಏರಿಯಾ ಎಷ್ಟು ಅಕಾಡೆಮಿಕ್ ಸ್ಟ್ರೆಸ್ ಇರಬಹುದು ಅನ್ನೋದನ್ನ ಕೆಲವೊಂದು ಲಿಟ್ರೇಚರ್ಸ್ಗಳ ಮುಖಾಂತರ ನಾವು ಅಧ್ಯಯನ ಮಾಡಬೇಕು ಅಥವಾ ಸರ್ಚ್ ಮಾಡಬೇಕಾಗತ್ತೆ. ಆ ಒಂದು ಬೇಸ್ನ ಆಧಾರವಾಗಿ ಇಟ್ಟುಕೊಂಡು ನಾವು ರಿಸರ್ಚ್ ಪ್ರಪೋಸಲ್ಸ್ ಅಥವಾ ಹೈಪೋಥಿಸ್ ಈ ಡೈರೆಕ್ಷನ್ ಅಲ್ಲಿ ಇರಬಹುದು. ಪಾಸಿಟಿವ್ ರಿಲೇಶನ್ಶಿಪ್ ಅಕಾಡೆಮಿಕ್ ಸ್ಟ್ರೆಸ್ ಅಂಡ್ ಸೈಕಲಾಜಿಕಲ್ ವೆಲ್ ಬೀಯಿಂಗ್. ಅಕಾಡೆಮಿಕ್ ಸ್ಟ್ರೆಸ್ ಜಾಸ್ತಿ ಆದ್ರೆ ಸೈಕಲಾಜಿಕಲ್ ವೆಲ್ ಬೀಯಿಂಗ್ ಕಡಿಮೆ ಆಗುತ್ತೆ. ಸೊ ನೆಗೆಟಿವ್ ಕಾರ್ಲೇಷನ್ಸ್ ವಿಲ್ ಬಿ ದೇರ್ ಅನ್ನೋ ರೀತಿಗೆ ಒಂದು ಅಸಂಪ್ಷನ್. ಅದಕ್ಕೆ ಪೂರಕವಾಗಿರ್ತಕ್ಕಂಥ ಮಾಹಿತಿ ಅಥವಾ ಸ್ಟಡೀಸ್ಗಳು ಅಥವಾ ಥಿಯರಿ ಸೊ ಏನ್ ಹೇಳುತ್ತೆ, ಸೊ ಯು ಹ್ಯಾವ್ ಟು ಲುಕ್ ಅಟ್ ದಟ್ ಪಾರ್ಟ್. ಆ ಒಂದು ಪಾರ್ಟ್ ಅನ್ನ ನಾವು ಸೈಂಟಿಫಿಕ್ ಅಥವಾ ಟೆಕ್ನಿಕಲ್ ಆಸ್ಪೆಕ್ಟ್ ಅಲ್ಲಿ ನಾವು ಗ್ರಾಸ್ ಮಾಡ್ಕೊಂಡ ನಂತರದಲ್ಲಿ ನಾವು ಯು ಹ್ಯಾವ್ ಟು ಪುಟ್ ಹೈಪೋಥಿಸಿಸ್ ಲೈಕ್ ದಟ್. ಅಂದ್ರೆ ದೇರ್ ವಿಲ್ ಬಿ ಎ ನೆಗೆಟಿವ್ ಕಾರ್ಲೇಷನ್ ಬಿಟ್ವೀನ್ ಅಕಾಡೆಮಿಕ್ ಸ್ಟ್ರೆಸ್ ಅಂಡ್ ಸೈಕಲಾಜಿಕಲ್ ವೆಲ್ ಬೀಯಿಂಗ್. ಸೊ ಆಲ್ ಆಫ್ ಎ ಸಡನ್ ಸೊ ನಮ್ಗೇನೋ ಫೀಲ್ ಆಯ್ತು, ನಮ್ಗೇನೋ ಅನ್ನಿಸ್ತು ಅಥವಾ ಈ ರೀತಿಯಾಗಿ ಇರಬಹುದು, ಕೆಲವೊಂದು ಅಸಂಪ್ಷನ್ಸ್ಗಳ ಮುಖಾಂತರ ನಾವು ಅಲ್ಲಿ ಯಾವುದೇ ಸ್ಟೇಟ್ಮೆಂಟ್ಗಳನ್ನ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನಾವು ಮಾಡಬೇಕು, ಒಂದು ಸ್ಟೇಟ್ಮೆಂಟ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಒಂದು ಲಿಟ್ರೇಚರ್ ಇರಬೇಕು, ಥಿಯರಿಟಿಕಲ್ ಪಾರ್ಟ್ ಇರಬೇಕು, ಜಸ್ಟಿಫಿಕೇಶನ್ ಕೊಡೋ ರೀತಿಯಾಗಿ ಇರಬೇಕು. ಓಕೆ ಫಾರ್ ಎಕ್ಸಾಂಪಲ್ ಸ್ಯಾಂಪಲ್ ಸೈಜು 100 ಯಾಕಿರಬೇಕು, 120ನೇ ಯಾಕಿರಬೇಕು, ಅಥವಾ ಆಸ್ ಪರ್ ದ ಸ್ಟಡಿ ಪಾಪ್ಯುಲೇಷನ್ಸ್ ಎಷ್ಟಿರಬೇಕು. ಓಕೆ, ಒಂದು ಸ್ಯಾಂಪಲ್ 100 ಮೆಂಬರ್ಸ್ ಇಂದ ತೆಗೆದುಕೊಂಡ್ರು ಅಷ್ಟೇ ಇರುತ್ತೆ, 1000 ಮೆಂಬರ್ ಇಂದ ತೆಗೆದುಕೊಂಡ್ರು ಅಷ್ಟೇ ಇರುತ್ತೆ ಅಂತ ಅಂದ್ರೆ ಸೊ ಜನರಲೈಸೇಷನ್ ಮಾಡಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಒಂದು ಪ್ರಶ್ನೆಗಳು ಇವೆಲ್ಲ. ಓಕೆ, 100 ಜನ ಇದ್ರೆ ಸ್ಟಡಿ ಪಾಪ್ಯುಲೇಷನ್ ಎಷ್ಟು ಜನ ತೆಗೆದುಕೋಬೇಕು, 1000 ಇತ್ತು ಅಂತಂದ್ರೆ ಎಷ್ಟು ಜನ ತೆಗೆದುಕೋಬೇಕು, ಲ್ಯಾಕ್ ಟುಗೆದರ್ಸ್ ಇತ್ತು ಅಂತಂದ್ರೆ ಸೊ ಒಂದು ಲ್ಯಾಕಿಗೆ ಎಷ್ಟಿರಬೇಕು ಸ್ಟಡಿ ಪಾಪ್ಯುಲೇಷನ್ ಸ್ಯಾಂಪಲ್. ಸೊ ಇದೆಲ್ಲ ಒಂದು ದೇರ್ ಇಸ್ ಅ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಟು ಡಿಟರ್ಮೈನ್ ದ ಸ್ಯಾಂಪಲ್ ಸೈಜ್. ಸೊ ಅದೊಂದು ಪ್ರೊಸೀಜರ್, ಸೊ ಯು ಹ್ಯಾವ್ ಟು ಫಾಲೋ ದಟ್. ಸೊ ನಂತರದಲ್ಲೇ ಅದಕ್ಕೆ ನಾವು ಒಂದು ವೈಜ್ಞಾನಿಕವಾದ ಸೊ ಒಂದು ಟೆಕ್ನಿಕಲ್ ಟಚ್ ಅನ್ನು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಒಂದು ಸ್ಟಡೀಸ್ಗಳನ್ನ ಈ ತರ ಒಂದು ಸ್ಟಡೀಸ್ ಆಗಿದೆ, ಇಂಥ ಇನ್ಸ್ಟಿಟ್ಯೂಷನ್ ಮಾಡಿರುವಂತ ಡೇಟಾ ಇದು ಅಂತ ಅಂದಾಗೆ ಆಬ್ವಿಯಸ್ಲಿ ಅದನ್ನ ನಂಬ್ತಾ ಹೋಗ್ತೀವಿ. ಸೊ ಏನಕ್ಕೆ ಅಂತಂದ್ರೆ ಆ ಒಂದು ಡೇಟಾ ಕೊಟ್ಟಿದ್ದಾರೆ ಅಂತ ಅಂದ್ಮೇಲೆ ಸೊ ಅದು ಸುಮ್ಮನೆ ಒಂದು ಅಸಂಪ್ಷನ್ ಅಥವಾ ಏನೋ ಒಂದು ಬಾಯಿ ಮಾತಿನಿಂದ ಬಂದಿರತಕ್ಕಂಥ ಒಂದು ಡೇಟಾ ಅದಾಗಿರೋದಿಲ್ಲ, ಉತ್ತರ ಅದಾಗಿರೋದಿಲ್ಲ. ಅದ್ರ ಹಿಂದೆ ಅದರದೇ ಆದಂಥ ಒಂದು ಪ್ರೊಸೀಜರ್ಸ್ಗಳ ಮುಖಾಂತರ ಫಾಲೋ ಮಾಡಿ ಬಂದಿರತಕ್ಕಂತಹ ಉತ್ತರಗಳೇ ಅದಾಗಿರುತ್ತೆ, ಅಥವಾ ವೈಜ್ಞಾನಿಕ ತಳಹದಿಯ ಆಧಾರದ ಮೇಲೆ ಪ್ರೊಸೆಸ್ ಆಗಿ ಬಂದಿರತಕ್ಕಂಥ ದತ್ತಾಂಶಗಳು ಅದಾಗಿರುತ್ತೆ. ಆ ಕಾರಣಗಳಿಗೋಸ್ಕರ ಬಂದಿರತಕ್ಕಂಥ ಅಥವಾ ಒಂದು ಇನ್ಸ್ಟಿಟ್ಯೂಷನ್ ಫಾರ್ ಎಕ್ಸಾಂಪಲ್ WHO ಕೊಟ್ಟಿರ್ತಕ್ಕಂಥ ಡೇಟಾವನ್ನ ನಾವು ಕಣ್ಣು ಮುಚ್ಕೊಂಡು ನಂಬ್ತೀವಿ. ಅದನ್ನ ನಾವು ಯಾವುದೇ ರೀತಿಯಾದ ಸೊ ಇದು ಕೊಟ್ಟಿರ್ತಕ್ಕಂಥದ್ದು ಸರಿನಾ ತಪ್ಪ ಅಂತ ವಿಮರ್ಶೆಯನ್ನು ಸಹ ನಾವು ಮಾಡ್ಲಿಕ್ಕೆ ಹೋಗೋದಿಲ್ಲ. ಸೊ ಇಲ್ಲಿ ಈ ರೀತಿಯಾದಂಥ ಒಂದು ಡೇಟಾವನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಳ್ತೀವಿ ಅಂತಾರೆ, ಅದು ಅನೇಕ ವಿಧಗಳಲ್ಲಿ ಅದು ಇವ್ಯಾಲ್ಯೂಯೇಟ್ ಮೌಲ್ಯಮಾಪನಕ್ಕೆ ಒಳಪಡ್ತಾ ಹೋಗುತ್ತೆ. ಸೊ ಒಳಪಡಲೇಬೇಕಾಗುತ್ತೆ. ಏನಕ್ಕೆ ಅಂತಂದ್ರೆ ಸೊ ಇಟ್ಸ್ ಎ ಯೂನಿಕ್, ದ ಕಾನ್ಸೆಪ್ಟ್ ಇಟ್ಸ್ ಸೆಲ್ಫ್ ಯೂನಿಕ್. ಸಂಶೋಧನೆಯನ್ನು ಶೋಧಿಸಲ್ಪಡಬಹುದೇ. ಸೊ ನಾವು ಹಾಕೊಂಡಿರ್ತಕ್ಕಂಥ ಈಗ ಸಂಶೋಧನೆ ಒಂದು ಗುಣಲಕ್ಷಣಗಳೇ ಇದೆ. ಸಂಶೋಧನೆಯ ಯಾವ ರೀತಿಯಾಗಿರಬೇಕು ಅನ್ನುವಂಥ ಒಂದು ಗುಣಲಕ್ಷಣ, ಆ ಒಂದು ಗುಣಲಕ್ಷಣಗಳಲ್ಲಿ ಬರುವಂಥದ್ದು ಫ್ರೆಶ್ ಆಗಿರ್ತಕ್ಕಂಥ ಪ್ರಾಬ್ಲಮ್ ಆಗಿರ್ಬೇಕು. ಓಕೆ, ಸೊ ಅಂತ ಅಂದ್ರೆ ಈಗ ಕೋವಿಡ್ ರಿಲೇಟೆಡ್ ಏನಾರು ನಾವು ಆಕ್ಟಿವಿಟೀಸ್ ಮಾಡ್ತೀವಿ ಅಂತ ಅಂದ್ರೆ ಓಕೆ, ಸೊ ಅದು ಇವತ್ತಿನ ಕಾಲಘಟ್ಟಕ್ಕೆ ಅದು ಹಳೇದಾಗೋಗುತ್ತೆ. ಸೊ ಇವಾಗ ನಾವು ಆ ಕೋವಿಡ್ ಇಂದ ಪ್ಯಾಂಡಮಿಕ್ ಇಂದ ಏನೋ ಸಫರ್ ಆಗ್ತಾ ಇರ್ತಕ್ಕಂಥವ್ರು ಬೇರೆ ಫಾರ್ಮೆಟ್ ಅಲ್ಲಿ ಇರ್ಬೋದು ಸಫರ್ ಆಗ್ತಾ ಇರ್ತಕ್ಕಂಥದ್ದು, ಬಟ್ ಈ ಮೂಮೆಂಟ್ ಅಲ್ಲಿ ಅಥವಾ ಕೋವಿಡ್ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಗೆ ಯಾವ ರೀತಿಯಾದಂಥ ಫೀಲಿಂಗ್ ಇತ್ತು, ಓಕೆ, ಯಾವ ರೀತಿಯಾದಂಥ ಭಯಗಳಿತ್ತು, ನಾವು ಏನೆಲ್ಲ ಪ್ರಾಕ್ಟೀಸ್ಗಳನ್ನ ಹೊಸದಾಗಿ ಅಡಾಪ್ಟ್ ಮಾಡ್ಕೊಂಡಿದ್ವಿ. ಸೊ ಆ ಒಂದು ಸನ್ನಿವೇಶದ ಮನಸ್ಥಿತಿಗಳನ್ನ ಅರ್ಥ ಮಾಡ್ಕೋಬೇಕು, ಈಗ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಅದು ಸಾಧ್ಯ ಆಗದೆ ಇರ್ತಕ್ಕಂಥ. ಓಕೆ, ಸೊ ಕೆಲವೊಂದು ಇನ್ಫಾರ್ಮೇಶನ್ಸ್ಗಳನ್ನ ಕೊಡಬಹುದು ಅಷ್ಟೇ. ಸೊ ಪ್ಯಾಂಡಮಿಕ್ ಅಥವಾ ಆ ಲಾಕ್ಡೌನ್ ಸಿಚುಯೇಷನ್ ಹೇಗಿತ್ತು ಅಂತಕ್ಕಂಥದ್ದು ಕೆಲವೊಂದು ಮಾಹಿತಿಗಳನ್ನ ಕೊಡ್ಬೋದು ಬಿಟ್ರೆ ಸೊ ಅದನ್ನ ಎಕ್ಸ್ಪೀರಿಯನ್ಸ್ ಅನ್ನ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಆ ಫೀಲಿಂಗ್ ಅನ್ನ ನಾವೀಗ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಅಂದ್ರೆ ಅದು ಆಗೋದಿಲ್ಲ. ಓಕೆ, ಸೊ ಯಾವಾಗಲೂ ಸಂಶೋಧನಾ ವಸ್ತು ವಿಷಯಗಳು ಕರೆಂಟ್ ಸಿಚುಯೇಷನ್ಗೆ ಸೂಟಬಲ್ ಆಗೋ ರೀತಿಯಾಗಿರ್ತಕ್ಕಂಥ ವೇರಿಯಬಲ್ಸ್ಗಳು ಆಗಿರಬೇಕು. ಆಗಿದ್ದಾಗ ಮಾತ್ರ ಸಂಶೋಧನೆಗೆ
ಏನಕ್ಕೆ ಮೌಲ್ಯಮಾಪನ ಅಂತಂದ್ರೆ, ಸೊ ಬೈ ದ ಮೂಮೆಂಟ್ ಆಫ್ ಇವ್ಯಾಲ್ಯೂಯೇಷನ್ ಯು ಹ್ಯಾವ್ ಟು ಲುಕ್ ಆಲ್ ಸಚ್ ಇನ್ಫಾರ್ಮೇಶನ್ಸ್. ಸೊ ಈ ಎಲ್ಲ ಮಾಹಿತಿಗಳನ್ನು ಸಹ ನಾವು ಕ್ರೋಢೀಕರಿಸ ಮಾಡಿಕೊಂಡೆ ಸಂಶೋಧನೆಗೆ ಅದು ಬರ್ತಾ ಹೋಗುತ್ತೆ. ಓಕೆ, ಸಂಶೋಧನೆಗೆ ಒಳಪಡಬಹುದೇ ಸಮಸ್ಯೆಗಳು ನೂರಾರುಗಳು ಇರಬಹುದು. ಓಕೆ, ಆ ಎಲ್ಲ ಸಮಸ್ಯೆಗಳಿಗೂ ಸಹ ನಾವು ಉತ್ತರವನ್ನು ಕಂಡುಕೊಳ್ತೀವಿ ಅನ್ನೋದು ತಪ್ಪಾಗ್ತಾ ಹೋಗುತ್ತೆ. ಅದು ಸಂಶೋಧನೆಗೆ ಒಳಪಡುತ್ತಾ ಅಥವಾ ಇಲ್ವಾ, ನಾವು ಅದನ್ನ ಸೈಕಲಾಜಿಕಲ್ ಆ್ಯಂಗಲಲ್ಲಿ ಆ ಒಂದು ಸಮಸ್ಯೆಯನ್ನು ನೋಡಬಹುದಾ ಅಥವಾ ನೋಡಕ್ ಆಗೋದಿಲ್ವಾ ಅನ್ನೋದನ್ನ ನಾವು ಇವ್ಯಾಲ್ಯೂಯೇಟ್ ಮಾಡಬೇಕಾಗುತ್ತೆ ಬಿಫೋರ್ ಗೋಯಿಂಗ್ ಟು ಟೇಕ್ ದ್ಯಾಟ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಇರ್ತಕ್ಕಂಥ ನಮ್ಮ ಸುತ್ತಮುತ್ತಲೇ ಇರ್ತಕ್ಕಂಥ ಪರಿಸರವನ್ನು ನೋಡಿದ್ರೆ 10 ಸಮಸ್ಯೆಗಳು ನಮಗೆ ಕಣ್ಣಿಗೆ ಕಾಣುತ್ತೆ. ಸೊ ಅದೆಲ್ಲದೂ ಸಹ ಅದು ಆಗೋದಿಲ್ಲ, ಅಂದ್ರೆ ಸಂಶೋಧನೆಯ ಆಂಗಲ್ ಇಂದ ನೋಡ್ಲಿಕ್ಕೆ ಆಗೋದಿಲ್ಲ. ಸೊ ಆ ಕಾರಣಗಳಿಗೋಸ್ಕರ ಸಂಶೋಧನೆ ಮೌಲ್ಯಮಾಪನ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಕಾರಣಗಳಿಗೋಸ್ಕರ ಆ ಒಂದು ಸಮಸ್ಯೆಯನ್ನ ಅಥವಾ ನಾವು ತೆಗೆದುಕೊಂಡಿರ್ತಕ್ಕಂಥ ವೇರಿಯೇಬಲ್ ಅನ್ನ ಪ್ರೋಸೆಸ್ಗೆ ಒಳಪಡಿಸಬಹುದಾ ಅಥವಾ ಇಲ್ವಾ ಅನ್ನೋದನ್ನ ನಾವು ನೋಡ್ಬೇಕು. ಓಕೆ, ಸೊ ತೆಗೆದುಕೊಂಡಿರ್ತಾರೆ, ರಿಸರ್ಚ್ ಪ್ರಪೋಸಲ್ ಬರ್ದಿರ್ತಾರೆ. ಸೊ ಅದರಲ್ಲಿ ಹೊಸ ಸಮಸ್ಯೆನ ಅಥವಾ ಎಕ್ಸಿಸ್ಟೆಡ್ ಇರ್ತಕ್ಕಂಥದ್ದ ಅಥವಾ ಈಗ ಆಲ್ರೆಡಿ ನಮಗೆ ಅನೇಕ ವಿಷಯಗಳಿಂದ ಅಥವಾ ಅನೇಕ ರಿಸರ್ಚ್ ಆಕ್ಟಿವಿಟೀಸ್ಗಳಿಂದ ಗೊತ್ತಿರ್ತಕ್ಕಂಥ ವಿಷಯಗಳ ಅನ್ನೋದು ಸಹ ಬಹಳ ಪ್ರಮುಖವಾಗುತ್ತೆ. ಅದು ಸಂಶೋಧನೆಗೆ ಒಳಗಾಗಿದೆಯಾ, ಸಂಶೋಧನೆಗೆ ಒಳಗಾಗಿಲ್ವಾ. ಸೊ ಇಲ್ಲಿ ಹೈಪೋಥಿಸಿಸ್ ಅಂತ ಬರುತ್ತೆ. ಸೊ ಹೈಪೋಥಿಸಿಸ್ ನಾವು ಯಾವ ರೀತಿಯಾಗಿ ಫ್ರೇಮ್ ಮಾಡ್ತೀವಿ ಹೈಪೋಥಿಸಿಸ್ ಅಂತ ಅಂದ್ರೆ, ನಲ್ ಹೈಪೋಥಿಸಿಸ್ ಮತ್ತೆ ಆಲ್ಟರ್ನೇಟಿವ್ ಹೈಪೋಥಿಸಿಸ್ ಅಂತ ಫ್ರೇಮ್ ಮಾಡ್ಕೊಳ್ತೀವಿ. 2 ಹೈಪೋಥಿಸಿಸ್, ಒಂದು ಆಬ್ಜೆಕ್ಟಿವ್ಸ್ಗೆ 2 ಹೈಪೋಥಿಸಿಸ್ಗಳನ್ನು ನಾವು ಫ್ರೇಮ್ ಮಾಡ್ತೀವಿ. ಯಾವಾಗ 2 ಹೈಪೋಥಿಸಿಸ್ನ ಫ್ರೇಮ್ ಮಾಡ್ತೀವಿ ಅಂತ ಅಂದ್ರೆ, ನಮಗೆ ಪ್ರಾಬಬಲ್ ಔಟ್ಕಮ್ ಗೊತ್ತಿರೋದಿಲ್ಲ, ಅದು ಒಂದು ಹೊಸ ಸಬ್ಜೆಕ್ಟ್ ಆಗಿರೋದು, ಹೊಸ ಟಾಪಿಕ್. ಈಗ ಫಾರ್ ಎಕ್ಸಾಂಪಲ್ ಕೋವಿಡ್ ಬಂದಂತ ಸಂದರ್ಭದಲ್ಲಿ ಸೊ ನಮಗೆ ಈ ಜನರೇಷನ್ಗೆ ಯಾರಿಗೂ ಆ ಒಂದು ಕೋವಿಡ್ನ ಅಥವಾ ಪ್ಯಾಂಡಮಿಕ್ನ ಸಿಚುಯೇಷನ್ಸು ಯಾರು ಎಕ್ಸ್ಪೀರಿಯನ್ಸ್ ಆಗಿರಲಿಲ್ಲ. ಬಟ್ 3-4 ಇಯರ್ಸ್ ಬ್ಯಾಕ್, 3 ಇಯರ್ಸ್ ಬ್ಯಾಕು ಅದು ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಆಯಿತು. ಯಾವಾಗ ಆ ಕೋವಿಡ್ ಅಥವಾ ಪ್ಯಾಂಡಮಿಕ್ನ ಒಂದು ತೀವ್ರತೆ ಅರ್ಥ ಆಗಬೇಕು ಅಂತ ಸಂದರ್ಭದಲ್ಲಿ ಅಥವಾ ಪರಿಚಯ ಆಗುವಂಥ ಸಂದರ್ಭದಲ್ಲಿ ಸೊ ನಮಗೆ ಅದರದ್ದು ತೀಕ್ಷ್ಣತೆಗಳು ಗೊತ್ತಿರಲಿಲ್ಲ, ಏನು ಮಾಡಬಹುದು ಅಥವಾ ಏನು ಮಾಡುತ್ತೆ ಅನ್ನೋದು ಗೊತ್ತಿರಲಿಲ್ಲ, ಅಥವಾ ಅದರಿಂದ ಆಗ್ತಕ್ಕಂಥ ಕಾನ್ಸಿಕ್ವೆನ್ಸಸ್ಗಳು ಏನು ಅನ್ನೋದು ಗೊತ್ತಿರಲಿಲ್ಲ. ಸೊ ಅಂಥ ಸಂದರ್ಭದಲ್ಲಿ 2 ಆಲ್ಟರ್ನೇಟಿವ್ ಮತ್ತೆ ನಲ್ ಹೈಪೋಥಿಸಿಸ್, 2 ಹೈಪೋಥಿಸಿಸ್ಗಳನ್ನ ಫ್ರೇಮ್ ಮಾಡ್ಕೋಬೇಕು. ಸೊ ಇದು ನಮ್ಮ ಬರೇ ಎಫೆಕ್ಟ್ ಮಾಡುತ್ತಾ ಇನ್ ಟರ್ಮ್ಸ್ ಆಫ್ ಬಯೋಲಾಜಿಕಲ್, ಇನ್ ಟರ್ಮ್ಸ್ ಆಫ್ ಸೈಕಲಾಜಿಕಲ್, ಇನ್ ಟರ್ಮ್ಸ್ ಆಫ್ ಸೈಕೋಸೋಷಿಯಲ್, ಅಥವಾ ಎಫೆಕ್ಟ್ ಮಾಡಲ್ವಾ. ಏಕೆಂತ ನಮಗೆ ಗೊತ್ತಿಲ್ಲ, ಯಾಕೆಂದ್ರೆ ಈ ಜನರೇಷನರು ಆ ಒಂದು ಸಿಚುಯೇಷನ್ ಅನ್ನ ಅನುಭವಿಸಿರ್ತಕ್ಕಂಥವ್ರು ಅಥವಾ ಎಕ್ಸ್ಪೀರಿಯನ್ಸ್ ಮಾಡಿರ್ತಕ್ಕಂಥದ್ದು ತುಂಬಾ ಕಡಿಮೆ, ಅದು ಇಲ್ವೇ ಇಲ್ಲ ಅಂತ ಹೇಳ್ಬೋದು. ಆ ಮೂವ್ಮೆಂಟ್ಗೆ ಅದು ಹೊಸ ಅಥವಾ ಫ್ರೆಶ್ ಇನ್ಫಾರ್ಮೇಶನ್ ಆಗುತ್ತೆ. ಸೊ ಬೈ ದ ಮೂವ್ಮೆಂಟ್ ವಿ ವಿಲ್ ಪುಟ್ ನಲ್ ಹೈಪೋಥಿಸಿಸ್ ಆಸ್ ವೆಲ್ ಆಸ್ ಆಲ್ಟರ್ನೇಟಿವ್ ಹೈಪೋಥಿಸಿಸ್. ನಮಗೆ ಈಗ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿದೆ. ಇವಾಗ ಏನಾದ್ರು ಮತ್ತೇನಾದ್ರು ಕೋವಿಡ್ ಬಂತು ಅಂತ ಅಂದ್ರೆ ಸೊ ನಮಗೆ ಗೊತ್ತಿದೆ ಯಾವ ರೀತಿಯಾಗಿ ಅದನ್ನ ಹ್ಯಾಂಡಲ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಿದೆ. ಅಥವಾ ಎಕ್ಸಿಸ್ಟೆಡ್ ಎಕ್ಸ್ಪೀರಿಯನ್ಸ್ ಏನಿದೆಯಲ್ಲ ಅಥವಾ ಥಿಯರಿ ಏನಿದೆಯಲ್ಲ ಅಥವಾ ಅದಕ್ಕೆ ಸಂಬಂಧಿಸಿದ ಅಥವಾ ಅದ್ರ ಜೊತೆಗೆ ಆಗಿರ್ತಕ್ಕಂಥ ಒಂದು ಪ್ರಾಕ್ಟಿಕಲ್ ಪೇಪರ್ಸ್ಗಳು ಏನಿದೆಯಲ್ಲ ಅದೆಲ್ಲ ನಮಗೆ ಗೊತ್ತಿದೆ. ಸೊ ಈ ಥರದ್ದು ಆಗಬಹುದು, ಇಷ್ಟು ತೀಕ್ಷ್ಣತೆಯನ್ನ ಇದು ಹೊಂದಬಹುದು, ಅದ್ರದ್ದು ಇಂಪ್ಯಾಕ್ಟ್ ಇಷ್ಟಿರಬಹುದು. ಸೊ ಒಂದು ಅಸಂಪ್ಷನ್ಸ್ ಇದೆ, ಒಂದು ಅನುಭವ ಆಗಿದೆ ನಮಗೆ. ಸೊ ಆ ಮೂಮೆಂಟ್ ಅಲ್ಲಿ ನಾವು ಡೈರೆಕ್ಟ್ ಹೈಪೋಥಿಸಿಸ್ಗಳನ್ನ ನಾವು ಹಾಕೋಬೇಕು. ಸೊ ಏನ್ ಮಾಡುತ್ತೆ, ನಮ್ಮ ಸೈಕಲಾಜಿಕಲ್ ಇಂಪ್ಯಾಕ್ಟ್ ಈ ರೀತಿಯಾಗಿ ಇರಬಹುದು, ಬಯೋಲಾಜಿಕಲ್ ಎಫೆಕ್ಟ್ ಈ ರೀತಿಯಾಗಿ ಇರಬಹುದು. ಸೊ ಮಾಡ್ರೇಟ್ ಅಂದ್ರೆ ಸೊ ಇನ್ ಟರ್ಮ್ಸ್ ಆಫ್ ಏಜ್, ಈಗಾಗಲೇ ಹೆಲ್ದಿಯಾಗಿರ್ತಕ್ಕಂಥವ್ರಿಗೆ ಅಷ್ಟು ಎಫೆಕ್ಟ್ ಮಾಡೋದಿಲ್ಲ, ಅಥವಾ ಶ್ವಾಸಕೋಶದ ಪ್ರಾಬ್ಲಮ್ ಈಗಾಗಲೇ ಇರ್ತಕ್ಕಂಥವ್ರಿಗೆ ಅದೇನಾರ ಎಂಟರ್ ಆದರೆ ಆ ಕೋವಿಡ್ ಅವ್ರಿಗೆ ತುಂಬ ಅಥವಾ ತೀವ್ರತರವಾದಂತಹ ತೊಂದರೆಗಳನ್ನು ಮಾಡುತ್ತೆ. ಸೊ ಇದೆಲ್ಲ ನಮಗೆ ಮಾಹಿತಿಗಳು ಗೊತ್ತು. ಅಥವಾ ಯಾರು ಇಮ್ಯುನಿಟಿ ಪವರ್ ಕಡಿಮೆ ಇದೆ, ಯಾರಲ್ಲಿ ಕಡಿಮೆ ಇದೆ, ಸೊ ಅಂಥವ್ರಿಗೆ ಏನಾರು ಅಟ್ಯಾಕ್ ಆಯಿತು ಅಂತಂದರೆ ಸೊ ಅವರು ಹೆಚ್ಚಿನ ಕೇರ್ ಅಥವಾ ಹೆಚ್ಚಿನ ಟ್ರೀಟ್ಮೆಂಟ್ ಸೊ ಈ ಥರದಕ್ಕೆಲ್ಲ ಅವರು ಒಳಪಡಬೇಕಾಗುತ್ತೆ. ಓಕೆ, ಸೊ ಯಾರು ಆರೋಗ್ಯವಾಗಿ ಅಥವಾ ಇಮ್ಯುನಿಟಿ ಪವರ್ ತುಂಬ ಚೆನ್ನಾಗಿದೆ ಸೊ ಅಂಥವ್ರು ಏನು ಎದುರುವಂಥ ಸಮಸ್ಯೆ ಅಥವಾ ಸಂದರ್ಭ ಇಲ್ಲ. ಒಂದು ಅಸಂಪ್ಷನ್ಸ್ಗಳು ನಮಗೆ ಆಲ್ರೆಡಿ ಫ್ರೇಮ್ ಆಗಿಬಿಟ್ಟಿದೆ.
ಯಾವುದರಿಂದ ಫ್ರೇಮ್ ಆಗಿದೆ? ನಮಗೆ ಈ ಆಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್, ಅನುಭವದಿಂದ. ಸೊ ಅಂಥ ಮೂಮೆಂಟಲ್ಲಿ ಥಿಯರಿನೂ ಅದೇ ಹೇಳುತ್ತೆ. ಕೆಲವೊಂದು ಪೇಪರ್ಸ್ಗಳಾಗಿದೆ ಅದರ ಮೇಲೆ. ಸೊ ಆ ಒಂದು ಪೇಪರ್ಸ್, ಸೈಂಟಿಫಿಕ್ ಪೇಪರ್ಸು ಅದನ್ನೇ ಹೇಳುತ್ತೆ. ಸೊ ನಮಗೆಲ್ಲ ಆ ಮೂಮೆಂಟಲ್ಲಿ ಗೊತ್ತಿದೆ. ಸೊ ಕೋವಿಡ್ ಬಂದು ಸತ್ತವರಿಗಿಂತ ಆ ಭಯಗೊಂಡೆ ಸತ್ತಿರೋರ ಸಂಖ್ಯೆ ಜಾಸ್ತಿ ಇದೆ ಅಂತ. ಸೊ ಕೆಲವೊಂದು ಸೈಕಲಾಜಿಕಲ್ ಎಲಿಮೆಂಟ್, ಕೆಲವೊಂದು ಬಯಾಲಜಿಕಲ್ ಕಾನ್ಸೆಪ್ಟ್ಗಳು, ಸೊ ಅದಕ್ಕೆ ಒಂದು ಪೂರಕವಾದ ಮಾಹಿತಿಗಳನ್ನು ಕೊಡ್ತಾ ಹೋಗುತ್ತೆ. ಸೊ ಅಂತಹ ಮೂಮೆಂಟಲ್ಲಿ ಅಂದರೆ ಆ ವಿಷಯ ಈಗಿರ್ತಕ್ಕಂಥ ಕರೆಂಟ್ ಸಿಚುಯೇಷನ್ನು ಫ್ರೆಶ್ಶಾ ಅಥವಾ ಎಕ್ಸಿಸ್ಟೆಡ್ ಇನ್ಫಾರ್ಮೇಷನ್ನ ಮುಂದುವರಿದ ಭಾಗನ ಅನ್ನೋದನ್ನು ನಾವು ಖಾತ್ರಿಪಡಿಸ್ಕೋಬೇಕು. ಸೊ ಖಾತ್ರಿಪಡಿಸಿಕೊಂಡ ನಂತರದಲ್ಲೇ ಆ ಒಂದು ಡೈರೆಕ್ಷನ್ಸ್ಗೆ ನಾವು ಒಂದು ಒಂದು ಆಬ್ಜೆಕ್ಟಿವ್ಸ್ಗಳನ್ನು ಫ್ರೇಮ್ ಮಾಡಲಿಕ್ಕೆ ಅಥವಾ ಆಬ್ಜೆಕ್ಟಿವ್ಸ್ಗಳನ್ನು ನಾವು ಹೈಪೋಥಿಸಿಸ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಸೊ ಆ ಒಂದು ಕಾರಣಗಳಿಗೋಸ್ಕರ ಆ ಸಮಸ್ಯೆ ಅಂದರೆ ಬಂದಿರತಕ್ಕಂಥ ರಿಸರ್ಚ್ ಪ್ರಾಬ್ಲಮ್ಮು ಹೊಸದ ಅಥವಾ ಹಳೆ ವಿಷಯನ ಅನ್ನೋದು ನಮಗೆ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ನೆಕ್ಸ್ಟ್, ಸಮಸ್ಯೆಯು ಸಂಭವನೀಯವಾಗಿದೆಯೇ? ಸಂಭವನೀಯ ಅಂತಂದ್ರೆ ಒಂದು ಸಮಸ್ಯೆಗೆ ಪರಿಹಾರ ಸಿಗೋದು ಆಗಿರಲೇಬೇಕು. ಒಂದು ಸಮಸ್ಯೆಗೆ ಉತ್ತರ ಸಿಗೋ ರೀತಿಯಾಗಿರ್ಬೇಕು ನಮಗೆ, ಅಥವಾ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಈ ರೀತಿಯಾಗಿ ಬರ್ಬೋದು ಅನ್ನೋ ರೀತಿಯಾಗಿ ನಮಗೆ ಗೊತ್ತಿರಬೇಕು. ಸೊ ಆಗಿದ್ದಾಗ ಮಾತ್ರ ನಾವು ನಮ್ಮ ಸೋಷಿಯಲ್ ಸೈನ್ಸಲ್ಲಿ ಯಾವ ರೀತಿ ಆಗಿದೆ ಅಂತಂದರೆ ನಾವು ಸೊ ಬೇರೆ ಸಬ್ಜೆಕ್ಟ್ಗಳಲ್ಲಿ ಸೋಷಿಯಲ್ ಸೈನ್ಸ್ ಬಿಟ್ಟು ಹೊರತುಪಡಿಸಿದ್ರೆ ಹೈಪೋಥಿಸಿಸ್ ಅಥವಾ ಪ್ರಾಕಲ್ಪನೆ ಕಾನ್ಸೆಪ್ಟ್ಗಳು ಬಹಳ ಕಡಿಮೆ. ಆಬ್ಜೆಕ್ಟ್ಗಳು ಇರುತ್ತೆ. ಆಬ್ಜೆಕ್ಟಿವ್ಸ್ಗಳ ಮೇಲೆ ಮೆಟೀರಿಯಲ್ಸ್, ಪ್ರೊಸೀಜರ್ಸ್, ಹೇಗೆ ಎಕ್ಸಿಕ್ಯೂಟ್ ಮಾಡಬೇಕು, ಹೇಗೆ ಡೇಟಾ ಅನಾಲಿಸಿಸ್ ಮಾಡಬೇಕು. ಸೊ ಎವ್ರಿಥಿಂಗ್ ಈಸ್ ರಿಟರ್ನ್, ಎವ್ರಿಥಿಂಗ್ ಈಸ್ ಸ್ಟ್ಯಾಂಡರ್ಡೈಸ್ ಒನ್. ಬಟ್ ಇದರಲ್ಲಿ ನಾವು ಒಂದು ಅಸಂಪ್ಷನ್ಸ್ಗಳನ್ನು ಹಾಕೊಳ್ತಾ ಹೋಗ್ತೀವಿ. ಸೊ ಅಸಂಪ್ಷನ್ಸ್ಗಳು ಯಾವ ರೀತಿಯಾಗಿರುತ್ತೆ, ಅದಕ್ಕೆ ಥಿಯರಿ ಏನು ಹೇಳುತ್ತೆ, ಆ ಥಿಯರಿಗೂ ನಾವು ಹಾಕೊಂಡಿರ್ತಕ್ಕಂಥ ಒಂದು ರಿಸರ್ಚ್ ಪ್ರೊಸೀಜರ್ಸ್ಗೂ, ಪ್ಲಾನ್ಸ್ ಆ್ಯಂಡ್ ಪ್ರೊಸೀಜರ್ಸ್ಗೂ ಏನಾದ್ರು ಮ್ಯಾಚ್ ಆಗ್ತಾ ಇದೆಯಾ, ಅಥವಾ ಈ ಒಂದು ಪಾತ್ಗಳ ಮುಖಾಂತರ ನಾವು ಹೋಯ್ತು ಅಂತಂದರೆ ಎಕ್ಸ್ಪೆಕ್ಟೆಡ್ ರಿಸಲ್ಟನ್ನು ಗಳಿಸ್ಕೋಬಹುದಾ, ಪಡ್ಕೋಬಹುದಾ, ಅಂದರೆ ಸಂಭವನೀಯವಾಗಿದೆಯೇ ಇಲ್ವೇ ಅನ್ನೋದನ್ನ ನಾವು ನೋಡಬೇಕಾಗುತ್ತೆ. ಅಂದರೆ ಸ್ಟ್ರೆಸ್ಗೂ ಸೈಕಲಾಜಿಕಲ್ ವೆಲ್ಬೀಯಿಂಗು ನೆಗೆಟಿವ್ ರಿಲೇಶನ್ಶಿಪ್ ಇದೆಯಾ, ನೆಗೆಟಿವ್ ಕಾರ್ಲೇಷನ್ಸ್ ಇದೆಯಾ, ಅಥವಾ ಪಾಸಿಟಿವ್ ಇದೆಯಾ, ಯಾವ ಡೈರೆಕ್ಷನಲ್ಲಿ ಪಾಸಿಟಿವ್ ಬರ್ಬೋದು, ಅದು ಯಾವ ಡೈರೆಕ್ಷನಲ್ಲಿ ನೆಗೆಟಿವ್ ಬರಬಹುದು. ಸೊ ಇದೆಲ್ಲ ಥಿಯರಿಟಿಕಲ್ ಆಸ್ಪೆಕ್ಟ್. ಥಿಯರಿಟಿಕಲ್ ಆಸ್ಪೆಕ್ಟಲ್ಲಿ ಏನು ಹೇಳುತ್ತೆ. ಸೊ ಬಯಾಲಜಿಕಲ್, ಸೊ ಒಂದು ಥಿಯರಿನ ಬಿಲ್ಡ್ ಮಾಡಬೇಕು ಅಂತಂದರೆ ಸೊ ಅನೇಕ ಎಕ್ಸಸೈಸಸ್ಗಳಾಗಿರುತ್ತೆ, ಏನು ರಿಲೆವೆಂಟ್ ಇನ್ಫಾರ್ಮೇಷನ್ಸ್ಗಳ ಕ್ರೋಢೀಕರಣ ಆಗಿರುತ್ತೆ. ಆ ಒಂದು ಥಿಯರಿಯನ್ನು ಬಿಲ್ಡ್ ಮಾಡೋದಕ್ಕೂ ಅನೇಕ ಪ್ರಾಕ್ಟೀಸ್ಗಳನ್ನು ಮಾಡಿರ್ತಾರೆ. ಓಕೆ, ಎಲ್ಲ ಕಡೆಯಿಂದ ಮಾಹಿತಿಗಳನ್ನು ಸಂಗ್ರಹಿಸಿ ಸೊ ಏನು ಬರಬಹುದು ರಿಸಲ್ಟ್ನ ಆಧಾರದ ಮೇಲೆ ಒಂದು ಥಿಯರಿಯನ್ನು ಬಿಲ್ಡ್ ಆಗುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತಾರೆ ಕಾಗ್ನಿಟಿವ್ ಡೆವಲಪ್ಮೆಂಟ್. ಸೊ ಪಿಯಾಜೆ ಅವರು ಅವರ ಸ್ವತಃ ಮಕ್ಕಳ ಮೇಲೆ ಮಾಡಿರ್ತಕ್ಕಂಥ ಒಂದು ಅಧ್ಯಯನ ಅದೊಂದು ಥಿಯರಿಯಾಗಿ ಮಾರ್ಪಡುತ್ತೆ. ಸೊ ಹೇಗೆ ಒಂದು ಅಬ್ಸರ್ವೇಷನ್ನು, ಸಿಸ್ಟಮೆಟಿಕ್ ಅಬ್ಸರ್ವೇಷನ್ ಒಂದು ಥಿಯರಿಯಾಗಿ ಮಾರ್ಪಡುತ್ತೆ ಅಂತಂದರೆ ಸೊ ಅಲ್ಲಿ ಲಾಟ್ ಆಫ್ ಎಫರ್ಟ್ ಇರುತ್ತೆ. ಓಕೆ, ಸೊ ಒಬ್ಬರ ಅನಿಸಿಕೆಗಳು, ಒಬ್ಬರ ಎಕ್ಸ್ಪೆರಿಮೆಂಟ್ಗಳು, ಸೊ ಅಷ್ಟು ಸೊ ಯಾವ ವಿಷಯ ನಮಗೆ ಪಾಪ್ಯುಲರ್ ಏನೋ ಸ್ಟ್ಯಾಂಡರ್ಡೈಸ್ ಟೂಲ್ ಅಂತ ಅನಿಸುತ್ತೆ, ಯಾವ ಏನೋ ಥಿಯರಿ ನಮಗೆ ಇನ್ನೂ ಕೆಲವೊಂದು ಈಗ ಕೆಲವೊಂದು ಬಾರಿ ಲರ್ನಿಂಗ್ ಥಿಯರೀಸ್ ಅಂತಂದರೆ ಪಾವ್ಲವ್ದು ನಮ್ಮೆಲ್ಲರಿಗೂ ಗೊತ್ತು, ಸೈಕಾಲಜಿ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ. ಓಕೆ, ಸ್ಕಿನ್ನರ್ದು ಗೊತ್ತು, ಕೊಹಿಲರ್ದು ಗೊತ್ತು. ಈ ಲರ್ನಿಂಗ್ ಆಸ್ಪೆಕ್ಟ್ ಅಂತ ಬಂದಾಗ ಮೋಟಿವೇಶನ್ ಅಂತ ಬಂದಾಗ ಅಬ್ರಹಾಂ ಮ್ಯಾಸ್ಲೋದು ಗೊತ್ತು. ಸೊ 2 ಫ್ಯಾಕ್ಟರ್ ಥಿಯರಿ ಗೊತ್ತು, 3 ಫ್ಯಾಕ್ಟರ್ ಥಿಯರಿ ಗೊತ್ತು. ಸೊ ಇದೆಲ್ಲ ಏನಕ್ಕೆ ಗೊತ್ತಾಗುತ್ತೆ, ಯಾವ ಅರ್ಥದಲ್ಲಿ ಅದು ಗೊತ್ತಾಗುತ್ತೆ, ಪಾಪ್ಯುಲರ್ ಆಗುತ್ತೆ ಅಂತಂದಾಗ ಸೊ ಜಾಸ್ತಿ ಅಥವಾ ಹೆಚ್ಚಿನ ಸಂಖ್ಯೆಯ ಸೈಕಾಲಜಿಸ್ಟ್ಗಳು ಅದನ್ನು ಉಪಯೋಗಿಸ್ತಾ ಹೋದಾಗ, ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಾಗ, ಅದ್ರ ಮುಖಾಂತರ ನಮಗೆ ಓಕೆ ಒಂದು ಅವ್ರು ಹೇಳಿರ್ತಕ್ಕಂತಹ ಮಾತುಗಳು ವೈಜ್ಞಾನಿಕವಾಗಿದೆ, ಅದೆಲ್ಲರಿಗೂ ಅಪ್ಲಿಕೇಬಲ್ ಆಗಿದೆ, ಜನರಲೈಸೇಷನ್ ಮಾಡಬಹುದು ಅಂತ ಒಪಿನಿಯನ್ಸ್ಗಳು ಬಂದಾಗ ಸೊ ಅದು ಪಾಪ್ಯುಲರ್ ಆಗ್ತಾ ಹೋಗುತ್ತೆ, ಅಥವಾ ಅದು ಹೆಚ್ಚು ಬಳಕೆಗೆ ಬರ್ತಾ ಹೋಗುತ್ತೆ. ನಂತರದಲ್ಲಿ ಅಗೇನ್ ಅದು ಪಾಪ್ಯುಲಾರಿಟಿಯನ್ನು ಪಡ್ಕೊಳ್ಳುತ್ತೆ. ಅದು ಒಂದು ಜನರೇಷನಿಂದ ಮತ್ತೊಂದು ಜನರೇಷನ್ಗೆ ಕ್ಯಾರಿ ಫಾರ್ವರ್ಡ್ ಆಗ್ತಾ ಹೋಗುತ್ತೆ. ಸೊ ಅದರಲ್ಲಿ ಶಾರ್ಟ್ ವರ್ಷನ್ಸು, ಸ್ಟೂಡೆಂಟ್ ವರ್ಷನ್ಸು, ಸೊ ಈ ಥರದ್ದೆಲ್ಲ ಇಂಡಿಯನ್ ವರ್ಷನ್ಸು, ಸೊ ಈ ಥರದ್ದೆಲ್ಲ ಬರ್ತಾ ಹೋಗುತ್ತೆ. ಓಕೆ, ಸೊ
ಈ ಒಂದು ಸಂಭವನೀಯತೆ ಬರಬೇಕು ಅನ್ನೋದೇ ಆದರೆ ಸೊ ಈ ಥರದ್ದೆಲ್ಲ ಎಕ್ಸ್ಪೀರಿಯನ್ಸ್ಗಳು ಅಥವಾ ಟ್ರಯಲ್ ಆ್ಯಂಡ್ ಎರರ್ಸ್ಗಳು ಅದು ಆಗ್ತಾ ಹೋಗ್ಬೇಕು. ಆ ಸಮಸ್ಯೆಗೆ ಪರಿಹಾರವನ್ನು ನಾವು ಅರ್ಥೈಸ್ಕೊಳ್ಳುವಂತಹ ರೀತಿ ಈ ರೀತಿಯಾಗಿರುತ್ತೆ, ಈ ಡೈರೆಕ್ಷನ್ನಲ್ಲಿ ಇರುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು. ಸೊ ಆ ಒಂದು ಸಂದರ್ಭದಲ್ಲಿ ಮಾತ್ರ ಅದು ಸಂಭವನೀಯವಾಗಿದೆಯೇ ಅಥವಾ ಇಲ್ವೇ ಅನ್ನೋದು ನಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್, ಸಂಶೋಧನೆ ಇದೀವಿ ಅಂತಂದ್ರೆ ಒಂದು ವ್ಯಾಲ್ಯೂ ಇರಬೇಕು, ಒಂದು 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 ಅದರದೇ ಆದಂಥ ಒಂದು ತೂಕಗಳಿರಬೇಕು. ಅಂದರೆ ಅದರಿಂದ ಪಾಲಿಸಿ ಮೇಕರ್ಸ್ಗೆ ಅಥವಾ ಅಡ್ಮಿನಿಸ್ಟ್ರೇಟರ್ಗೆ ಅಥವಾ ಯಾವುದಾದ್ರೂ ಒಂದು ಇನ್ಸ್ಟಿಟ್ಯೂಷನ್ಸ್ಗಳಿಗೆ, NGOsಗಳಿಗೆ ಸೊ ಎಲ್ಪ್ ಆಗುತ್ತೆ. ಏಕೆ ಅಂತಂದರೆ ಅದೊಂದು ಸಿಸ್ಟಮೆಟಿಕ್ ಪ್ರೊಸೀಜರ್. ಆ ಸಿಸ್ಟಮೆಟಿಕ್ ಪ್ರೊಸೀಜರ್ ಮಾಡ್ತೀವಿ ಅಂತಂದರೆ ಮಾಡಿರ್ತಕ್ಕಂತಹ ಸಂಶೋಧನೆಗಳನ್ನು ಮಾಡೋದಕ್ಕಿಂತ ಅಥವಾ ಈಗಾಗಲೇ ಗೊತ್ತಿರ್ತಕ್ಕಂಥ ಮಾಹಿತಿಯನ್ನು ಪುನಃ ಮಾಡೋದು ಬದಲಿಗೆ ಸೊ ಒಂದು ಹೊಸ ವಿಷಯವನ್ನು ಹುಡುಕುವಂತಹ ಪ್ರಯತ್ನಗಳನ್ನು ಮಾಡುವಂತಹ ಅಥವಾ ಆ ಒಂದು ಮಾಡಿರ್ತಕ್ಕಂಥ ಒಂದು ಎಫರ್ಟು ಮುಂದಿನ ಜನಾಂಗಕ್ಕೆ ಅಥವಾ ಜನರೇಷನ್ಗೆ ಅದರಿಂದ ಯೂಸ್ಫುಲ್ ಆಗುವಂತಹ ಒಂದು ಆಕ್ಟಿವಿಟೀಸ್ಗಳು ಅದಾಗಿರ್ಬೇಕು. ಏಕೆಂತಂದರೆ ಕಾಂಪಿಟೆನ್ಸ್ ಹೆಂಗಿರುತ್ತೆ, ಕಾಂಪಿಟೆನ್ಸ್ ತೀವ್ರತೆಗಳನ್ನು ನಾವು ಅರ್ಥ ಮಾಡ್ಕೋಬೇಕು, ಅದರ ಉಪಯೋಗಗಳ ಬಗ್ಗೆ ನಮಗೆ ಅರಿವಿರಬೇಕು, ಅದ್ರದ್ದು ಇಂಪ್ಲಿಕೇಶನ್ ಪಾರ್ಟ್ ನಮಗೆ ಗೊತ್ತಿರಬೇಕು. ಇಷ್ಟನ್ನೆಲ್ಲ ನಾವು ಗಣನೆಗೆ ತೆಗೆದುಕೊಂಡು ಆ ಕಾಂಪಿಟೆನ್ಸನ್ನು ನಾವು ಗಣನೆಗೆ ತೆಗೆದುಕೊಂಡು ಸಂಶೋಧನಾ ಟಾಪಿಕ್ಸ್ಗಳನ್ನು ಅಥವಾ ವೇರಿಯೇಬಲ್ಸ್ಗಳನ್ನು ಚೂಸ್ ಮಾಡ್ಕೋಬೇಕು. ಈ ಒಂದು ಇವ್ಯಾಲ್ಯೂಯೇಷನ್ ಪ್ರೋಸೆಸ್ ಅಲ್ಲಿ ಆ ರೀತಿಯಾದಂಥ ಡೈರೆಕ್ಷನ್ ಅಲ್ಲಿ ಇದೆಯಾ ಅಥವಾ ಇಲ್ಲ. ಸೊ ಈಗ MAPC ತೆಗೆದುಕೊಂಡಾಗ MSc CFT ಈ ಥರದ ಪೇಪರ್ಸ್ಗಳನ್ನು ತೆಗೆದುಕೊಂಡಾಗ ಸೊ ಆಲ್ಮೋಸ್ಟ್ ಅಲ್ಲೆಲ್ಲ ಏನಾಗಿರುತ್ತೆ, ಸ್ಟ್ರೆಸ್ಸು, ಕೋಪಿಂಗು, ಎಮೋಷನಲ್ ಮೆಚ್ಯೂರಿಟಿ, ಎಮೋಷನಲ್ ಇಂಟೆಲಿಜೆನ್ಸು, ಓಕೆ, ಮೊಬೈಲ್ ಫೋನ್ ಅಡಿಕ್ಷನ್ಸು, ಸೊ ಈ ಥರದ್ದೆಲ್ಲ ತುಂಬ ಪೇಪರ್ಸ್ಗಳು ಇದ್ರ ಮೇಲೆ ವರ್ಕ್ ಆಗಿರುತ್ತೆ. ಸೊ ರಿಪೀಟೆಡ್ಲಿ ಸ್ಟ್ರೆಸ್ಸು, ಆಂಗ್ಸೈಟಿ, ಡಿಪ್ರೆಷನ್ನು, ಸ್ಟ್ರೆಸ್ಸು, ಆಂಗ್ಸೈಟಿ, ಸೊ ವರ್ಕಿಂಗ್ ವುಮೆನ್ನು, ನಾನ್ ವರ್ಕಿಂಗ್ ವುಮೆನ್ಸು, ಸೊ ಇವುಗಳ ಸುತ್ತನೇ ಹೆಚ್ಚಿನ ರಿಸರ್ಚ್ ಆಕ್ಟಿವಿಟೀಸ್ಗಳನ್ನು ಮಾಡ್ತಾ ಹೋಗ್ತಾರೆ, ಎಸ್ಪೆಷಲಿ ಇನ್ ಡೆಸರ್ಟೇಷನ್ಗಳಲ್ಲಿ. ಆ ಡೆಸರ್ಟೇಷನ್ ಸಿನಾಪ್ಸಿಸ್ಗಳನ್ನು ನಾವು ಇವ್ಯಾಲ್ಯೂಯೇಟ್ ಮಾಡುವಂಥ ಪ್ರೊಸೆಸ್ಸಲ್ಲಿ ಸೊ ಒಂದು 40 ಇದೆ, 50 ಇದೆ ಇವ್ಯಾಲ್ಯೂಯೇಷನ್ಗೆ ಅಂತಂದಾಗ ಸೊ ಮ್ಯಾಕ್ಸಿಮಮ್ ಮೋರ್ ದ್ಯಾನ್ 25%, 50% ಸೊ ಏನಿರುತ್ತೆ, ಸೊ ಅಕಾಡೆಮಿಕ್ ರಿಲೇಟೆಡೇ ಇರುತ್ತೆ. ಸೊ ಅದರಲ್ಲಿ ಸ್ಟ್ರೆಸ್ಸು, ಕೋಪಿಂಗು, ಸೊ ಈ ಥರದ್ದು ರಿಲೇಟೆಡ್ ತುಂಬ ಇರುತ್ತೆ. ಓಕೆ, ಸೊ ಈಗ ಪಾಲಿಸಿ ಏನಕ್ಕೆ ರಿಸರ್ಚ್ ಅಥವಾ ಸಂಶೋಧನೆಗಳು ಒಳಗಾಗುತ್ತೆ ಅಥವಾ ಕೈಗೊಳ್ಳಬೇಕು ಅಂತ ಅಂದರೆ ಸೊ ಅದರಿಂದ ಒಂದಷ್ಟು ಜನಗಳಿಗೆ, ಸೊ ನಾವು ಯಾರ ಮೇಲೆ ರಿಸರ್ಚನ್ನು ಮಾಡ್ತಾ ಇದ್ದೀವಿ, ಯಾವುದನ್ನು ಅಥವಾ ಯಾವ ಸಬ್ಜೆಕ್ಟ್ನ ಆಧಾರದ ಮೇಲೆ ನಾವು ಸಂಶೋಧನೆಗಳನ್ನು ಮಾಡ್ತಾ ಇದ್ದೀವಿ, ಆ ಒಂದು ಕಮ್ಯುನಿಟಿಗೆ, ಆ ಒಂದು ಏಜ್ ಗ್ರೂಪ್ನವ್ರಿಗೆ ಆ ಸಂಶೋಧನೆಯಿಂದ ಯೂಸ್ಫುಲ್ ಆಗಬೇಕು. ಯೂಸ್ಫುಲ್ ಆದರೆ ಮಾತ್ರ ಒಂದು ಸಂಶೋಧನೆಗೆ ಒಂದು ಅರ್ಥ ಸಿಗುತ್ತೆ. ಸೊ ಅದು ಇದೆಯಾ, ಆ ಕಾಂಪಿಟೆನ್ಸ್ ಅಂತಕ್ಕಂಥದ್ದು ಆ ಸಂಶೋಧನೆಯಲ್ಲಿ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನ ಒಬ್ಬ ಇವ್ಯಾಲ್ಯೂಯೇಟರ್ ಗುರುತಿಸ್ಕೋಬೇಕಾಗುತ್ತೆ. ಅಡ್ಮಿನಿಸ್ಟ್ರೇಟಿವ್ ಕನ್ಸಿಡರೇಷನ್. ಓಕೆ, ಸೊ ಒಂದು ಇವ್ಯಾಲ್ಯೂಯೇಷನ್ ಪ್ರೋಸೆಸ್ ಅಂತ ತೆಗೆದುಕೊಂಡಾಗ ಒಂದು ರಿಸರ್ಚ್ ಆಕ್ಟಿವಿಟೀಸ್ಗಳು ಅಥವಾ ಒಂದು ರಿಸರ್ಚ್ಗೆ ಸಂಬಂಧಿಸಿದಂತಹ ಬೇರೆ ಬೇರೆ ಇವ್ಯಾಲ್ಯೂಯೇಷನ್ಸ್ಗಳನ್ನು ನಾವು ನೋಡಿದಾಗ ಅಥವಾ ಆ ಒಂದು ರಿಸರ್ಚ್ ಆಕ್ಟಿವಿಟೀಸ್ ಯಾವ ಆರ್ಗನೈಜೇಷನ್, ಯಾವ ಡಿಪಾರ್ಟ್ಮೆಂಟ್ ಅಥವಾ ಯಾವ ಒಂದು ಯೂನಿವರ್ಸಿಟಿ, ವಿಶ್ವವಿದ್ಯಾಲಯದಿಂದ ಅದು ಮಾನ್ಯತೆಗಳನ್ನು ಪಡ್ಕೊಳ್ತಾ ಇದೆ. ಸೊ ಆ ಒಂದು ಯೂನಿವರ್ಸಿಟಿ ಕ್ರೈಟೀರಿಯಾಗಳನ್ನು ಅದು ಫುಲ್ಫಿಲ್ ಮಾಡ್ತಾ ಇದೆಯಾ, ಮಾಡ್ತಾ ಇಲ್ಲ, ಅಥವಾ ಆ ಒಂದು ಕ್ರೈಟೀರಿಯಾವನ್ನು ನಾವು ಇಟ್ಕೊಂಡು ನಾವೇನಾದರೂ ಸಂಶೋಧನೆಗಳನ್ನು ಅಥವಾ ಫರ್ದರ್ ಇನ್ವೆಸ್ಟಿಗೇಷನನ್ನು ನಾವು ಮಾಡ್ತೀವಿ ಅನ್ನೋದೇ ಆದರೆ ಓಕೆ, ಸೊ ಯಾವ ರೀತಿಯಾದಂತಹ ಆಬ್ಜೆಕ್ಟಿವ್ಸ್ಗಳನ್ನು ಅವರು ಸಂಶೋಧನಾ ವಸ್ತು ವಿಷಯಗಳಾಗಿ ನೋಡಬೇಕು, ಯಾವೆಲ್ಲ ವಿಷಯಗಳನ್ನು ನಾವು ಸಂಶೋಧನಾ ವಿಷಯಗಳಲ್ಲಿ ನಾವು ಸಂಶೋಧನೆಗೆ ಒಳಪಡಿಸಬೇಕು. ಸೊ ಇವು ದ ಅಡ್ಮಿನಿಸ್ಟ್ರೇಟಿವ್ ಕನ್ಸಿಡರೇಷನ್. ಓಕೆ, ಇನ್ ಟರ್ಮ್ಸ್ ಆಫ್ ಆಬ್ಜೆಕ್ಟಿವ್ಸು, ಇನ್ ಟರ್ಮ್ಸ್ ಆಫ್ ಟೈಮು, ಇನ್ ಟರ್ಮ್ಸ್ ಆಫ್ ಫೈನಾನ್ಸು, ಇನ್ ಟರ್ಮ್ಸ್ ಆಫ್ ಎಥಿಕಲ್ ಇಶ್ಯೂಸು, ಇನ್ ಟರ್ಮ್ಸ್ ಆಫ್ ಲೀಗಲ್ ಇಶ್ಯೂಸು, ಸೊ ಎಲ್ಲದೂ ಸಹ ಕನ್ಸಿಡರೇಷನ್ಗೆ ಪಡೆದುಕೋಬೇಕಾಗುತ್ತೆ ಅಥವಾ ಗಣನೆಗೆ ತೆಗೆದುಕೋಬೇಕಾಗುತ್ತೆ. ಆರ್ಥಿಕ ವ್ಯವಸ್ಥೆಯನ್ನು ಹೊಂದಿಸ್ಕೊಳ್ಳುವಂಥದ್ದು,
ಕಾಲಾವಧಿಯಲ್ಲಿ ಇರ್ತಕ್ಕಂಥ ಏನೋ ಒಂದು ಸ್ಟಿಪ್ಯುಲೇಟೆಡ್ ಟೈಮ್ ಇದೆಯಲ್ಲ. ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಈಗ ಡೆಸರ್ಟೇಷನ್ ಆಕ್ಟಿವಿಟೀಸ್ಗಳೆಲ್ಲ ಒಂದು 6 ಮಂತ್ಸು, ಮ್ಯಾಕ್ಸಿಮಮ್ ಅಂತಂದರೆ 1 ಇಯರಲ್ಲಿ ಆಗಬೇಕಾಗುತ್ತೆ. ಅದಾಗಲಿಲ್ಲ ಅಂತ ಅಂದಾಗ ಏನಾಗುತ್ತೆ? ಓಕೆ, ನಾವು ಹಾಕ್ಕೊಂಡಿರ್ತಕ್ಕಂಥ ಆಬ್ಜೆಕ್ಟಿವ್ಸ್ಗಳು ಅದನ್ನು ಕ್ರಾಸ್ ಮಾಡುತ್ತಾ, ಆ ಟೈಮ್ ಡ್ಯೂರೇಷನನ್ನು, ಆ ಫೈನಾನ್ಷಿಯಲ್ ಸ್ಟೇಟಸನ್ನು ಕ್ರಾಸ್ ಮಾಡ್ತಾ ಹೋಗುತ್ತಾ, ವಿತಿನ್ ದ ಪ್ಯಾರಾಮೀಟರ್ಸ್ ಅಥವಾ ಕ್ರೈಟೀರಿಯಾಸ್ ಏನಿದೆ ಅದರೊಳಗೆ ಬರುತ್ತೆ, ವಿತಿನ್ ದ ರೇಂಜ್. ಈ ಎಲ್ಲ ಕನ್ಸಿಡರೇಷನ್ನು ಸಹ ನಾವು ಮಾಡ್ಕೋಬೇಕಾಗುತ್ತೆ ಬಿಫೋರ್ ಗೋಯಿಂಗ್ ಟು ಎಕ್ಸಿಕ್ಯೂಟ್ ದ ಎನಿ ಕೈಂಡ್ ಆಫ್ ರಿಸರ್ಚ್ ಆಕ್ಟಿವಿಟೀಸ್. ಓಕೆ, ಸೊ ಅದು ವ್ಯವಸ್ಥಿತವಾಗಿ ಇದೆಯಾ, ಕ್ರಮಬದ್ಧವಾಗಿ ಸಂಶೋಧನೆಗಳು ನಡೆಯುತ್ತಾ, ಸೊ ಈ ರೀತಿಯಾದಂತಹ ಆಬ್ಜೆಕ್ಟಿವ್ಸ್ಗಳನ್ನು ನಾವು ಹಾಕೊಂಡ್ರೆ ನಮ್ಮ ಸಂಶೋಧನೆ. ಸೊ ಇದು ಪ್ರಮುಖ ಪಾತ್ರವನ್ನು. ಸೊ ಅದಕ್ಕೆ ಬೇಕಾಗಿರ್ತಕ್ಕಂತಹ ಬೇರೆ ವಿಷಯಗಳನ್ನು ನಾವು ತೆಗೆದುಕೋಬೇಕು ಅಂತಂದರೆ, ಸೊ ಯಾವುದಕ್ಕೆ ಈ ಅಡ್ಮಿನಿಸ್ಟ್ರೇಟಿವ್ ಕನ್ಸಿಡರೇಷನ್ಗೆ ಪ್ರಮುಖವಾಗಿ ಬೇಕಾಗಿರ್ತದೆ. ಸೊ ಯಾವ ಆಧಾರದ ಮೇಲೆ ನೋಡ್ತಾರೆ? ಫಾರ್ ಎಕ್ಸಾಂಪಲ್, ಇಗ್ನೋದಲ್ಲಿ ಡಿಸ್ಟೆನ್ಸ್ ಮೋಡ್ ಆಗಿರೋದ್ರಿಂದ, ಓಕೆ, ಸೊ ಒಂದು 6 ಮಂತ್ಸ್ ಒಳಗೆ ಮುಗಿಬೇಕು ಒಂದು ಡ್ಯೂರೇಷನ್. ಸೊ ಇಷ್ಟು ಅವರ್, 240 hours, 480 hours, ಈ ರೀತಿಯಾದಂಥ ಒಂದು ಡ್ಯೂರೇಷನನ್ನು ಕೊಡ್ತಾರೆ. ಅಂದರೆ ಒಂದು ಪ್ರಾಕ್ಟಿಕಲ್ ಮಾಡಬೇಕು ಅಂತಂದರೆ, ಸೊ ಅದಕ್ಕೊಂದು 150 hours ಪ್ರಾಕ್ಟಿಕಲ್ ಡ್ಯೂರೇಷನ್ಸನ್ನು ಅವರು ಫುಲ್ಫಿಲ್ ಮಾಡಿರಬೇಕು. ಸೊ ಅದಕ್ಕೆ ಒಂದು ಸರ್ಟಿಫಿಕೇಟ್, ಯಾರೋ ಒಬ್ಬರು ಗೈಡು ಅಥವಾ ಅಕಾಡೆಮಿಕ್ ಕೌನ್ಸಿಲರ್ ಅದನ್ನು ಸರ್ಟಿಫೈ ಮಾಡಿರಬೇಕು. ಸೊ ಆ ಒಂದು ಕ್ರೈಟೀರಿಯಾಗಳನ್ನು ಫುಲ್ಫಿಲ್ ಮಾಡಿದ ನಂತರದಲ್ಲೇ ಆ ಒಂದು ಒಂದು ಪ್ರಾಕ್ಟಿಕಲ್ಲು, ಆ ಒಂದು ಡೆಸರ್ಟೇಷನ್ ಎಲಿಜಿಬಲ್ ಟು ಇವ್ಯಾಲ್ಯೂಯೇಟ್. ಒಂದು ವ್ಯಾಲ್ಯೂಯೇಷನ್ ಆಗಬೇಕು ಅಂತಂದರೆ, ಸೊ ಇಷ್ಟು ಕೆಲವೊಂದು ಕ್ರೈಟೀರಿಯಾ, ಸೊ ಆ ಒಂದು ವಿಷಯಗಳಿಗೆ ಬೇಕಾಗಿರ್ತಕ್ಕಂಥದ್ದು ಈ ಅಡ್ಮಿನಿಸ್ಟ್ರೇಟಿವ್ ಕನ್ಸಿಡರ್ಗೆ ಆ ಒಂದು ಕ್ರೈಟೀರಿಯಾಗಳನ್ನು ಫುಲ್ಫಿಲ್ ಮಾಡಬೇಕಾಗುತ್ತೆ. ಮಾಡಿದ ನಂತರದಲ್ಲೇ ಅದು ಫರ್ದರ್ ಹೋಗ್ತಾ ಹೋಗುತ್ತೆ. ಸೊ ಅದರಲ್ಲಿ ಗಣನೆಗೆ ತೆಗೆದುಕೊಳ್ಳುವಂಥ 3 ವಿಷಯಗಳು: ಆಸಕ್ತಿ ಮತ್ತು ಉಲ್ಲಾಸದಾಯಕತೆ, ಇಂಟ್ರೆಸ್ಟ್ ಮತ್ತು ಆಸ್ಪಿರೆನ್ಸ್. ಸೊ ಯಾವ ರೀತಿಯಾಗಿರುತ್ತೆ, ಎಷ್ಟಿರಬೇಕು, ಓಕೆ, ಸೊ ಅದಕ್ಕೆ ತಕ್ಕಂತಹ ನಾಲೆಡ್ಜ್ ಇದೆಯಾ ಅಥವಾ ಇಲ್ವಾ, ಸೊ ಆ ಪರ್ಸನಲ್ ಇಂಟ್ರೆಸ್ಟ್ ಯಾವ ರೀತಿಯಾಗಿದೆ, ಇದೆಲ್ಲ ಕನ್ಸಿಡರೇಷನ್ ಆಗುತ್ತೆ. ಸೊ ಕುತೂಹಲ ಇರಲೇಬೇಕು ಒಂದು ಸಂಶೋಧನೆ ಮಾಡಬೇಕು ಅಂತಾರೆ. ಏಕೆಂದರೆ ಅದು ಕಾಮನ್ ಪೇಪರ್ ಅಲ್ಲ, ಅದು ಇಟ್ ಈಸ್ ಎ ಸಬ್ಜೆಕ್ಟ್ ಟು ರಿಸರ್ಚ್ ಅಂತ ಅಂದರೆ ಹೊಸ್ದಾಗೆ ನಾವು ನೋಡಬೇಕು ಅಂತಂದರೆ, ಸೊ ಆ ಒಂದು ಕ್ಯಾಪಬಿಲಿಟಿ ಆ ವ್ಯಕ್ತಿನಲ್ಲಿ, ಆ ಒಂದು ಸ್ಟೂಡೆಂಟ್ನಲ್ಲಿ ಇದೆಯಾ ಅಥವಾ ಇಲ್ವಾ, ಅಥವಾ ಸ್ಕಾಲರ್ ಅಂತ ನಾವು ಕನ್ಸಿಡರ್ ಮಾಡ್ಕೋಬೋದು. ಆ ಸ್ಕಾಲರ್ ಕ್ಯಾಪಬಲ್ ಇದಾನ ಅಥವಾ ಇಲ್ವಾ. ಸೊ ಆ ಒಂದು ವಿಷಯಗಳನ್ನು ಕನ್ಸಿಡರ್ ಅಥವಾ ಗಣನೆಗೆ ತೆಗೆದುಕೊಂಡ ನಂತರದಲ್ಲೇ ಅದಕ್ಕೆ ಉತ್ತರಗಳನ್ನು ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ಆರ್ಥಿಕವಾಗಿ ಕ್ಯಾಪಬಿಲಿಟಿ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನು ಸಹ ನಾವು ನೋಡ್ತಾ ಹೋಗ್ಬೇಕಾಗುತ್ತೆ. ಸೊ ಇವ್ಯಾಲ್ಯೂಯೇಟರ್ ಯಾವ ರೀತಿಯಾಗಿರಬೇಕು? ಒಂದು ಸಂಶೋಧನೆಯನ್ನು ಮಾಡತಕ್ಕಂಥದ್ದು ಒಂದು ಆಬ್ಜೆಕ್ಟಿವ್ಸ್ಗಳನ್ನು ಸಂಕ್ಷಿಪ್ತವಾಗಿ ಅಥವಾ ಸೂಕ್ಷ್ಮವಾಗಿ ವ್ಯಾಲ್ಯೂಯೇಷನ್ ಮಾಡಬೇಕು. ಸೊ ವ್ಯಾಲ್ಯೂಯೇಷನ್ ಯಾವ ರೀತಿಯಾಗಿರಬೇಕು? ಫಾರ್ ಎಕ್ಸಾಂಪಲ್, ಅಕಾಡೆಮಿಕ್ ಆಕ್ಟಿವಿಟೀಸ್ಗಳಲ್ಲಿ ಯಾವ ರೀತಿಯಾಗಿರಬೇಕು? ಅಕಾಡೆಮಿಕ್ ಆಕ್ಟಿವಿಟೀಸ್ಗಳಲ್ಲಿ ಮ್ಯಾಕ್ಸಿಮಮ್ 1 ಇಯರ್ ಅಂತ ನಾವು ತೆಗೆದುಕೊಂಡ್ರು ಸಹ, ಓಕೆ, ಎಷ್ಟು ಅಮೌಂಟನ್ನು ಸ್ಪೆಂಡ್ ಮಾಡಬಹುದು, ಏನೆಲ್ಲ ಉಪಕರಣಗಳ ಸಲಕರಣೆಗಳು ಅಥವಾ ಮಾಹಿತಿಗಳು, ಮ್ಯಾನ್ ಪವರು, ಪ್ರಪೋಸಲನ್ನು ರೆಡಿ ಮಾಡಲಿಕ್ಕೆ ತೆಗೆದುಕೊಳ್ಳುವಂತಹ ವೆಚ್ಚಗಳು, ಅಥವಾ ಈಗ ಫಾರ್ ಎಕ್ಸಾಂಪಲ್, ಈಗ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳು 6th ಸೆಮಿಸ್ಟರ್ನಲ್ಲಿ ಅಥವಾ ಪ್ರಾಕ್ಟಿಕಲ್ ಪ್ರಾಜೆಕ್ಟ್ ವರ್ಕ್ ಬಂತಂದಾಗ ಅವ್ರದ್ದೇ ಆದಂಥ ಕೆಲವೊಂದು ಸಿವಿಲ್ ಅಂತ ಬಂದಾಗ, ಮೆಕ್ಯಾನಿಕಲ್ ಅಂತ ಬಂದಾಗ, ಮೆಕ್ಯಾನಿಕಲ್ ಸ್ಟೂಡೆಂಟ್ಸ್ಗಳು ಅವ್ರದ್ದೇ ಆದಂಥ ಕೆಲವೊಂದು ವೆಹಿಕಲ್ಸನ್ನು ಅಥವಾ 2 ವೀಲರ್ಸ್ 3 ವೀಲರ್ಸ್ಗಳನ್ನು ಇನ್ವೆಂಟ್ ಮಾಡ್ತಾರೆ. ಸೊ ಆ ಒಂದು ಪ್ರೋಸೆಸ್ಸಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಪರಿಕರಗಳನ್ನು ಅವರೇ ಹೊಂದಿಸ್ಕೋಬೇಕು. ಓಕೆ, ಇನ್ನು ಸ್ಪೇಸ್ ರಿಸರ್ಚ್ ಅಂತ ಅಂದಾಗ ಅದಕ್ಕೆ ಸಂಬಂಧಿಸಿದಂತಹ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ ಅಂತ ಅಂದಾಗ, ಸೊ ಏನು ಒಂದು ಗುರುತ್ವಾಕರ್ಷಣೆ, ಆ ಒಂದು ಡೈರೆಕ್ಷನ್ನು, ಸ್ಪೇಸಲ್ಲಿ ಇರ್ತಕ್ಕಂತಹ ಒಂದು ಏನೆಲ್ಲ ಎಲಿಮೆಂಟ್ಗಳು,
ಒಂದು ಯಾವ್ದಾದ್ರು ಒಂದು ರಾಕೆಟ್ ಅನ್ನ ಲಾಂಚ್ ಮಾಡಬೇಕು ಅಂತ ಅಂದಾಗ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಮಾಹಿತಿಗಳು. ಓಕೆ, ಫಾರ್ ಎಕ್ಸಾಂಪಲ್ ಒಂದು ಡ್ರೋನ್ನ ನಾವು ಡೆವಲಪ್ ಮಾಡಬೇಕು ಅಂತಾರೆ. ಸೊ ಅನೇಕ ಇಂಜಿನಿಯರ್ಸ್ಗಳು ತಮ್ಮ ಸ್ಟಡಿ ಟೈಮಲ್ಲಿ ಸೊ ಈ ರೀತಿಯಾದಂಥ ಈ ಕೆಪಾಸಿಟಿ ಇರ್ತಕ್ಕಂತಹ ಬೇರೆ ಬೇರೆ ಗಳಿಂದ ಕಲೆಕ್ಟ್ ಮಾಡಿಕೊಂಡು ಅದನ್ನು ಅಸೆಂಬಲ್ ಮಾಡಿಕೊಂಡು ಅವ್ರದ್ದೇ ಆದಂಥ ಪ್ರಯತ್ನಗಳನ್ನು ಮಾಡಿರುವಂಥ ಉದಾಹರಣೆಗಳು ಸಾಕಷ್ಟು ಇರುತ್ತೆ. ಇದೆಲ್ಲ ಯಾವುದಕ್ಕೆ ಕನ್ಸಿಡರ್ ಆಗುತ್ತೆ ಅಂದರೆ ಇನ್ ಟರ್ಮ್ಸ್ ಆಫ್ ಆ ಒಬ್ಬ ವ್ಯಕ್ತಿ ಏನೋ ಎಕನಾಮಿಕಲಿ ಸದೃಢತೆಯನ್ನು ಹೊಂದಿಲ್ಲ. ನಾವೇನೋ ಒಂದು ದೊಡ್ಡ ಪ್ರಾಜೆಕ್ಟನ್ನು ಹಾಕೊಳ್ತೀವಿ, ನಮ್ಮ ಪೇಪರ್ ಪೆನ್ಸಿಲ್ ವರ್ಕ್ ಯಾವ ರೀತಿ ಆಗಿರುತ್ತೆ ಅಂತ ಅಂದರೆ ಏನೋ ಕ್ಲೋಸ್ ಟುಗೆದರ್ ಇರುತ್ತೆ, ಅಷ್ಟು ಇನ್ವೆಸ್ಟ್ ಅದು ಡಿಮ್ಯಾಂಡ್ ಮಾಡ್ತಾ ಇರುತ್ತೆ, ಅಷ್ಟನ್ನು ಸ್ಪೆಂಡ್ ಮಾಡುವಂಥ ಎಬಿಲಿಟಿ ಇರೋ ಅಂಥವ್ರೆ ಅದಾಗಿರ್ಬೇಕಾಗತ್ತೆ. ಓಕೆ, ಸೊ ಹೀಗೆ ಆರ್ಥಿಕವಾಗಿ ಏನೋ ಒಂದು ನಾವು ಪ್ರಾಜೆಕ್ಟನ್ನು ಹಾಕೊಳ್ತೀವಿ, ಆ ಪ್ರಾಜೆಕ್ಟನ್ನು ನಾವು ಕಂಪ್ಲೀಟ್ ಮಾಡ್ಕೊಳ್ತೀವಿ ಅನ್ನೋದೇ ಆದರೆ ಆರ್ಥಿಕವಾಗಿ ಸಬಲತೆಯನ್ನು ಹೊಂದಿದಾರಾ ಅಥವಾ ಹೊಂದಿಲ್ವಾ ಅದನ್ನು ನಾವು ಗಮನಿಸ್ಕೋಬೇಕಾಗುತ್ತೆ. ಅಗತ್ಯವಿರ್ತಕ್ಕಂಥ ಒಂದು ಸಮಯ. ಸೊ ಅಗತ್ಯವಿರ್ತಕ್ಕಂಥ ಸಮಯ ಈ ಒಂದು ರಿಸರ್ಚ್ ಪ್ರಪೋಸಲ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಸೊ ಈಗ ಒಂದು ಬಾಟ್ನಿ ಒಂದು 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 ಯಾವುದೋ ಒಂದು ಸಬ್ಜೆಕ್ಟ್ ಅಥವಾ ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಉದಾಹರಣೆಗೆ ತೆಗೆದುಕೋಬೇಕು ಅಂತಂದರೆ, ಒಂದು ಬೀಜ ಹೇಗೆ ಮೊಳಕೆ ಹೊಡೆಯುತ್ತೆ, ಓಕೆ, ಹೇಗೆ ಮೊಳಕೆ ಹೊಡೆದು ಗಿಡವಾಗಿ ನಿಲ್ಲುತ್ತೆ, ಸೊ ಇಷ್ಟು ಅಥವಾ ಅದಕ್ಕೆ ಎಷ್ಟು ಟೈಮನ್ನು ತೆಗೆದುಕೊಳ್ಳುತ್ತೆ, ಎಷ್ಟು ಏನೆಲ್ಲ ಇಕ್ವಿಪ್ಮೆಂಟ್ಗಳು ಬೇಕಾಗುತ್ತೆ ಅದನ್ನ ಅಬ್ಸರ್ವ್ ಮಾಡೋದಕ್ಕೆ, ಸೈಂಟಿಫಿಕ್ ಕನ್ಸಿಡರೇಷನ್ ಯಾವ ರೀತಿಯಾಗಿ ತೆಗೆದುಕೋಬೇಕು, ಇದೆಲ್ಲ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಸೊ ನಮಗೆ ಒಂದು ಸಮಯ ಅದನ್ನು ಅಬ್ಸರ್ವ್ ಮಾಡಲಿಕ್ಕೆ ಎಷ್ಟು ಸಮಯ ಬೇಕಾಗಬಹುದು, ಮ್ಯಾಕ್ಸಿಮಮ್ ಅಂತಂದ್ರೆ 4 to 5 days ಅಥವಾ ಒಂದು ವೀಕ್. ಸೊ ಒಂದು ಬೀಜ, ಓಕೆ, ಸೊ ಒಂದು ಯಾವುದಾದ್ರೂ ಒಂದು ಬೀಜ, ಒಂದು ಗೋಧಿ. ಸೊ ಒಂದು ಗೋಧಿ ನಾವು ಒಂದು ಭೂಮಿಗೆ ಹಾಕಿ ಅದಕ್ಕೆ ನೀರು ಹಾಕಿ ಅದರಿಂದ ಒಂದು ಮೊಳಕೆನ ತರಿಸ್ಬೇಕು ಅಂತ ಅಂದರೆ, ಸೊ ಏನೆಲ್ಲ ಪ್ರೊಸೆಸ್ ಅದು ತೆಗೆದುಕೊಳ್ಳುತ್ತೆ, ಅದಕ್ಕೆ ಪೂರಕವಾದಂತಹ ಎನ್ವಿರಾನ್ಮೆಂಟನ್ನು ನಾವು ಯಾವ ರೀತಿ ಕ್ರಿಯೇಟ್ ಮಾಡಬೇಕು, ತೆಗೆದುಕೊಳ್ಳುವಂತಹ ಅವಧಿ ಎಷ್ಟು. ಈ ನಮ್ಮ ರಿಸರ್ಚ್ ಆಬ್ಜೆಕ್ಟಿವ್ಸ್ ಇಷ್ಟೇ ಇತ್ತು ಅಂತಂದರೆ ನಾವು ಒಂದು 5 ವರ್ಷ 6 ವರ್ಷ ಇಟ್ಕೊಳ್ತೀವಿ. ಅಗತ್ಯ ಇರತಕ್ಕಂಥ ಸಂಶೋಧನಾ ಸಮಯ ಇಷ್ಟು ಬೇಕಾಗುತ್ತೆ ಅಂತಂದರೆ ಅದು ಇರಲೆವೆಂಟ್ ಅಂತ ಅನಿಸುತ್ತೆ. ಪೂರಕವಾದಂತಹ ಮಾಹಿತಿಯನ್ನು ಪಡ್ಕೋಬೇಕು. ರಿಸರ್ಚ್ ಪ್ರಪೋಸಲ್ಗಳನ್ನು ರೆಡಿ ಮಾಡಬೇಕು, ತಯಾರು ಮಾಡಬೇಕು ಅಂತಂದರೆ ಎಷ್ಟು ಬರಬೇಕು, ಅದನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ, ಅದನ್ನು ಅಬ್ಸರ್ವ್ ಮಾಡಲಿಕ್ಕೆ ಸೊ ಎಷ್ಟು ಸಮಯ ಬೇಕು. ಓಕೆ, ಆ ಸಮಯ ನಮ್ಮ ಕಾಲ ಮಿತಿನಲ್ಲಿ ಬರುತ್ತಾ, ನಮ್ಮ ಪ್ಯಾರಾಮೀಟರ್ಸ್ನಲ್ಲಿ ಬರುತ್ತಾ. ಸೊ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ಸು ಈ ಥರದಲ್ಲೆಲ್ಲ ಈಗ ಕೆಲವೊಂದು ವಿದ್ಯಾರ್ಥಿಗಳು 2 ವೀಲರು 3 ವೀಲರ್ಸು ಇದನ್ನೆಲ್ಲ ತಮ್ಮ ಏನೋ ಆನ್ಯುವಲ್ ಫಂಕ್ಷನಲ್ಲಿ ಎಕ್ಸಿಬಿಷನ್ ಆಗಿ ಇಟ್ಟಿದ್ದಾರೆ ಅನ್ನೋದನ್ನು ನಾವು ಆಯಾ ಪೇಪರಲ್ಲಿ ಆಯಾ ಕಾಲಕ್ಕೆ ತಕ್ಕಂತಹ ಒಂದು ಪೇಪರ್ಗಳಲ್ಲಿ ನಾವು ನೋಡ್ತಾ ಹೋಗಿದ್ವಿ. ಇದು ಫಸ್ಟ್ ಪ್ರೈಸ್ ತೆಗೆದುಕೊಳ್ತು, ಸೆಕೆಂಡ್ ಪ್ರೈಸ್ ತೆಗೆದುಕೊಳ್ತು ಅನ್ನೋದನ್ನು ನಾವು ನೋಡ್ತಾ ಹೋಗಿದ್ವಿ. ಸೊ ಅದೆಲ್ಲ ಆಲ್ ಆಫ್ ಎ ಸಡನ್ ಆಗುವಂಥದ್ದಲ್ಲ, ಅದು ತುಂಬ ವರ್ಷಗಳಿಂದ ಇನ್ವೆನ್ಷನ್ ಆಗ್ತಾ ಅದರ ಟ್ರಯಲ್ ಆ್ಯಂಡ್ ಎರರ್ಸ್ಗಳು ಆಗ್ತಾ ಸೊ ಒಬ್ಬ ಸ್ಟೂಡೆಂಟು ಯಾವ ರೀತಿಯಾದಂಥ ಮ್ಯಾಕ್ಸಿಮಮ್ ಎಫರ್ಟನ್ನು ಹಾಕಿ ಸೊ ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೊಳೋ ಅಂಥ ಒಂದು ಎಕ್ಸಿಕ್ಯೂಷನ್ ಅನ್ನು ಮಾಡಿದ್ದಾರೆ ಅನ್ನೋದು ಅಲ್ಲಿ ಕನ್ಸಿಡರೇಷನ್ ಆಗ್ತಾ ಹೋಗುತ್ತೆ. ಅದಕ್ಕೆ ತೆಗೆದುಕೊಂಡಿರ್ತಕ್ಕಂಥ ಸಮಯ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಒಬ್ಬ ಸ್ಟೂಡೆಂಟು ಈಗ ಯೂಶಲಿ 2 ವೀಲರ್ಸ್ ಗೇರ್ ಗಾಡಿಗಳು 50-60 ಕಿಲೋಮೀಟರ್ ಪರ್ ಲೀಟರ್ಸ್ಗೆ ಕೊಡ್ತಾವೆ. ಸೊ ಕೆಲವರು ಕಂಡು ಹಿಡಿತಾರೆ, ಸೊ 200 ಕಿಲೋಮೀಟರ್ ಪರ್ ಲೀಟರ್ಗೆ 200 ಕಿಲೋಮೀಟರ್ಸು 350 ಕಿಲೋಮೀಟರ್ಸು ರನ್ ಆಗುತ್ತೆ ಅನ್ನೋ ಒಂದು ಸಂಶೋಧನೆಗಳನ್ನು ಸಹ ಮಾಡಿದ್ದಾರೆ. ಸೊ ಅದನ್ನು ಮಾಡಬೇಕು ಹೊಸ ವಿಷಯ ಅಂತ ಅಂದಾಗ ಎಷ್ಟು ಸಮಯ ಬೇಕಾಗುತ್ತೆ, ಯಾವ ರೀತಿಯಾದಂತಹ ಪೂರಕ ವಾತಾವರಣ ಅದಕ್ಕೆ ಇರಬೇಕಾಗುತ್ತೆ. ಸೊ ಅದನ್ನೆಲ್ಲ ನಾವು ಪ್ರಿಕಾಷನರಿ ಆಗಿ ನಾವು ತೆಗೆದುಕೋಬೇಕು. ಈ ಸಂಶೋಧನೆನ ನಾವು ಎಕ್ಸಿಕ್ಯೂಷನ್ ಮಾಡಬೇಕು ಅಂತ ಅಂದರೆ, ಸೊ
ಎಷ್ಟು ಸಮಯಗಳು ಬೇಕಾಗಬಹುದು, ಅದು ಅಕ್ಸೆಪ್ಟಬಲ್ ಮ್ಯಾನರ್ ಅಲ್ಲಿ ಇದೆಯಾ ಅಥವಾ ಇರುತ್ತಾ ಅಥವಾ ಇರಲ್ವಾ. ಸೊ ಆ ಒಂದು ಸೈಕಲಾಜಿಕಲ್ ಆಸ್ಪೆಕ್ಟ್ ನಾವು ತೆಗೆದುಕೊಳ್ತೀವಿ ಅಂತ ಅಂದಾಗ, ಸೊ ಅಫ್ಕೋರ್ಸ್ ಕೆಲವೊಂದು ಸಮಯ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಈಗ ಟ್ರಾಮ್ಯಾಟಿಕ್ ಸಿಚುಯೇಷನ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾರೆ ಅಂತ ಅಂದಾಗ, ಅವರಲ್ಲಿ ಏನಾದ್ರು ಸೂಸೈಡಲ್ ಥಾಟ್ ಬರ್ತಿದೆ ಅಂತ ಅಂದಾಗ, ಸೊ ಎಷ್ಟು ಬರ್ಬೋದು, ಎಷ್ಟೊತ್ತು ಬರಬಹುದು, ಅಥವಾ ಎಷ್ಟು ಡ್ಯೂರೇಷನ್ಸ್ ಅಲ್ಲಿ ಇರ್ಬೋದು, ಸೊ ಇವೆಲ್ಲವೂ ಸಹ ಕನ್ಸಿಡರೇಷನ್ ಬೇಕಾಗುತ್ತೆ. ಅಂದರೆ ರಿಸರ್ಚ್ ಸಬ್ಜೆಕ್ಟಿವ್ ನಾವು ತೆಗೆದುಕೊಂಡಾಗ, ಓವರ್ ಆಲ್ ಸಂಶೋಧನೆಯನ್ನು ತೆಗೆದುಕೊಂಡಾಗ ಅದು 6 months ಅಲ್ಲಿ ಮುಗಿಯುತ್ತಾ, 1 year ಅಲ್ಲಿ ಮುಗಿಯುತ್ತಾ, 2 years ಅಲ್ಲಿ ಮುಗಿಯುತ್ತಾ, 5 years ತೆಗೆದುಕೊಳ್ಳುತ್ತಾ. ಸೊ ಆ ಒಂದು ಸಮಯವನ್ನು ಸಹ ನಮಗೆ ಇಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಏಕೆ ಅಂತ ಅಂದ್ರೆ PhD ಥೀಸಿಸ್ 5, 6 up to 10 years ಓಕೆ PhD. ಎಂಫಿಲ್ ಡಿಸರ್ಟೇಷನ್ ಅಥವಾ ಥೀಸಿಸ್ ಅಂತ ಅಂದಾಗ 2 years. ಸೊ ಮ್ಯಾಕ್ಸಿಮಮ್ 2.5 years ಈ ಒಂದು ಟೈಮಿಂಗ್ಸ್ ಅನ್ನು ನಾವು ತೆಗೆದುಕೋಬಹುದು. MSc ಅಥವಾ MA ಈ ರೀತಿಯಂತಹ ಒಂದು ಸ್ಟಡೀಸ್ಗಳನ್ನು ನಾವು ಮಾಡ್ತಾ ಇದ್ವಿ, ಸಮಯದಲ್ಲಿ ನಾವು ಸ್ಟಡೀಸ್ಗಳನ್ನು ಮಾಡ್ತಾ ಇದ್ವಿ ಅಂತ ಅಂದಾಗ, ಸೊ 6 months ಅಥವಾ ಮ್ಯಾಕ್ಸಿಮಮ್ 1 year ದಟ್ಸ್ ಇಟ್. ಆ ಸಮಯ ಬಹಳ ದೀರ್ಘಕಾಲ ಅಂತ ಅನ್ಸುತ್ತೆ. ಅದರ ಅನ್ಸೋದ್ರ ಜೊತೆಗೆ ಇನ್ಸ್ಟಿಟ್ಯೂಷನಲ್ ಅಥವಾ ಅಡ್ಮಿನಿಸ್ಟ್ರೇಟಿವ್ ಕನ್ಸಿಡರೇಷನ್ ಅದನ್ನು ನಾವು ಆ ಕ್ರೈಟೀರಿಯಾವನ್ನು ನಾವು ಫುಲ್ಫಿಲ್ ಮಾಡೋದಕ್ಕೆ ಆಗೋದಿಲ್ಲ. ಅದು ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಸೊ ಇಲ್ಲಿ ರಿಸರ್ಚ್ ಇವ್ಯಾಲ್ಯೂಯೇಷನ್, ಪ್ರಪೋಸಲ್ನ ವ್ಯಾಲ್ಯೂಯೇಷನ್ ನಾವು ಮಾಡಬೇಕು ಅಂತಾರೆ ಇಷ್ಟು ವಿಷಯಗಳನ್ನು. ಸೊ ಅಂದರೆ ಈ ಸಮಸ್ಯೆ ಹೊಸದಾಗಿದೆಯಾ, ಮೌಲ್ಯಮಾಪನ ಯಾವ ರೀತಿಯಾಗಿರಬೇಕು, ಫಲಿತಾಂಶವನ್ನು ಪಡೆಯಬಹುದಾ ಅಥವಾ ಇಲ್ವಾ, ಸೊ ಮೊದಲೇ ನಿರ್ಧರಿಸಬೇಕಾಗಿರುತ್ತೆ. ಅದ್ರ ಜೊತೆಗೆ ಸಂಶೋಧನೆ ತೆಗೆದುಕೊಂಡಿರೋ ವಿಷಯ ಈಗಾಗಲೇ ಸಂಶೋಧನೆ ಪಟ್ಟಿರತಕ್ಕಂಥ ವಿಷಯವೇ ಅಥವಾ ಇಲ್ವೇ, ಸೊ ಅದು ಹೊಸ ಸಮಸ್ಯೆ, ಆ ಹೊಸ ಸಮಸ್ಯೆಯಿಂದ ಯಾವ ರೀತಿಯಾದಂಥ ನಾವು ಜ್ಞಾನವನ್ನು ಹೊರತೆಗೆಯಬಹುದು, ಅಥವಾ ಯಾವ ಟೆಕ್ನಾಲಜಿ, ಯಾವ ತಂತ್ರಾಂಶ, ಯಾವ ತಂತ್ರಗಾರಿಕೆಗಳನ್ನು ನಾವು ಅಥವಾ ಲಾಜಿಕ್ ಗಳನ್ನು ನಾವು ಉಪಯೋಗಿಸ್ಕೋಬಹುದು ಅಥವಾ ಕನ್ಸಿಡರೇಷನ್ಗೆ ನಾವು ತೆಗೆದುಕೋಬಹುದು ಅನ್ನೋದನ್ನು ನಾವು ಪ್ರತಿಯೊಂದು ಅಂಶಗಳನ್ನು ಸಹ ನಾವು ಕಾಂಪಿಟೆನ್ಸ್, ಸಂಶೋಧನೆ ಆಯ್ಕೆ ಮಾಡಿರ್ತಕ್ಕಂಥ ಒಂದು ಸಮಸ್ಯೆಯು ಸಂಶೋಧಕನಿಂದ ಅದನ್ನು ಪರೀಕ್ಷಿಸುವಂತಹ ಮನೋಭಾವ, ಅರ್ಹತೆಗಳಿರಬೇಕು. ಓಕೆ, ಸೊ ನಮ್ಮಲ್ಲಿ ನಾವೊಂದು ಸಂಶೋಧನೆಗಳನ್ನು ಮಾಡ್ತೀವಿ ಅನ್ನೋದೇ ಆದರೆ, ಸೊ ನಮಗೆ ಅದಕ್ಕೆ ಪೂರಕವಾದಂತಹ ಮಾಹಿತಿಗಳು ನಮಗೆ ಗೊತ್ತಿರಬೇಕು. ಅಟ್ಲೀಸ್ಟ್ ಒಂದು 50% ಆಫ್ ದ ಇನ್ಫಾರ್ಮೇಷನ್ ವಿ ಶುಡ್ ನೋ ಬಿಫೋರ್ ಗೋಯಿಂಗ್ ಟು ಎಕ್ಸಿಕ್ಯೂಟ್ ಎನಿ ಕೈಂಡ್ ಆಫ್ ರಿಸರ್ಚ್ ಆಕ್ಟಿವಿಟೀಸ್. ಸೊ ಇಲ್ಲ ಅಂತಂದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು, ಒಂದು ಡೇಟಾ ಇದೆ, ಡೇಟಾವನ್ನು ಇವ್ಯಾಲ್ಯೂಯೇಟ್ ಮಾಡಬೇಕು ಅಥವಾ ಅದನ್ನು ಪ್ರೊಸೆಸ್ ಮಾಡಬೇಕು, ಎಕ್ಸಿಕ್ಯೂಟ್ ಮಾಡಬೇಕು, ಅದನ್ನು ಇಂಟರ್ಪ್ರಿಟ್ ಮಾಡಬೇಕು, ಅದಕ್ಕೂ ಮೇಲೆ ಒಂದು ಡಿಸ್ಕಷನ್ ಮಾಡಬೇಕು ರಿಸರ್ಚ್ ಅಂತ ಅಂದರೆ. ಓಕೆ, ನಾವೆಲ್ಲ ಎಕ್ಸಿಕ್ಯೂಟ್ ಮಾಡೋದು ಗೊತ್ತಿಲ್ಲ, ಡೇಟಾ ಇಂಟರ್ಪ್ರಿಟ್ ಮಾಡ್ತೀವಿ, ಡೇಟಾ ಇಂಟರ್ಪ್ರಿಟ್ ಮಾಡೋದು ಗೊತ್ತಿಲ್ಲ, ಎಕ್ಸಿಕ್ಯೂಟ್ ಮಾಡ್ತೀವಿ, ಡೇಟಾ ಪ್ರೊಸೀಜರ್ಸ್ ಗೊತ್ತಿಲ್ಲ, ನಾವು ಜಸ್ಟ್ ಡೇಟಾ ಕಲೆಕ್ಟ್ ಮಾಡ್ಕೊಳ್ಳಿ ಅಂತಂದರೆ ಡೇಟಾ ಕಲೆಕ್ಟ್ ಮಾಡ್ಕೊಂಡ್ಬರ್ತೀವಿ. ಇದು ರಿಸರ್ಚ್ ಅಂತ ಅನ್ನಿಸ್ಕೊಳೋದಿಲ್ಲ, ರಿಸರ್ಚ್ ಪ್ರೋಸೆಸ್ ಅಂತ ಅನ್ನಿಸ್ಕೊಳೋದಿಲ್ಲ. ಸೊ ನಮಗೆ ಆಸ್ ಅ ರಿಸರ್ಚ್ ಸ್ಕಾಲರ್ ಒಂದು ಸಂಶೋಧನೆ ಅಥವಾ ನಾವು ಯಾವ ಸಂಶೋಧನೆ ನಾವು ತೆಗೆದುಕೊಳ್ತಾ ಇದೀವಿ, ಸಂಶೋಧನೆಗೆ ಬೇಕಾಗಿರ್ತಕ್ಕಂಥ ಪೂರಕ ಮಾಹಿತಿಗಳನ್ನೆಲ್ಲ ನಾವು ಗ್ರಹಿಸ್ಕೋಬೇಕು ಅಥವಾ ಕಲೆಕ್ಟ್ ಮಾಡ್ಕೋಬೇಕು, ಅದನ್ನ ಅಧ್ಯಯನ ಮಾಡಬೇಕು. ನಾವು ಏನೆಲ್ಲ ಆಬ್ಜೆಕ್ಟಿವ್ಸ್ ಹಾಕೊಂಡಿರ್ತೀವಲ್ಲ, ಅಟ್ಲೀಸ್ಟ್ ಆ ಆಬ್ಜೆಕ್ಟ್ಗೆ ಜಸ್ಟಿಫೈ ಮಾಡುವಂತಹ ಮಾಹಿತಿಗಳು ನಮ್ಮಲ್ಲಿ ಇರಬೇಕು. ಸೊ ಆಗಿದ್ದಾಗ ಮಾತ್ರ ಅದೊಂದು ವೈಜ್ಞಾನಿಕ ಸಂಶೋಧನೆ ಅಂತ ನಾವು ಅದು ಕರೆಸ್ಕೊಳ್ತಾ ಹೋಗುತ್ತೆ. ಸೊ ಇಲ್ಲಿ ಸಂಶೋಧನೆ ವ್ಯಾಲ್ಯೂಯೇಷನ್ ಮಾಡಬೇಕು ಅಂತ ಅಂದಾಗ, ಸೊ ನಾವು ಇಲ್ಲಿ ಕೆಲವೊಂದು ಬಾರಿ ಪ್ರಾಕ್ಟಿಕಲ್ ಏನು ಬರುತ್ತೆ, ಪ್ರಾಕ್ಟಿಕಲ್ ಆಗಿ ನಾವು ಥಿಂಕ್ ಮಾಡಬೇಕು ಅಂತ ಅಂದಾಗ ಏನೆಲ್ಲ ಸಮಸ್ಯೆಗಳು ಬರಬಹುದು ಅಂತ ಅಂದಾಗ, ಇದು ಥಿಯರಿಟಿಕಲ್ ಪಾರ್ಟಲ್ಲಿ ಈ ರೀತಿಯಾದಂಥ ಕನ್ಸಿಡರೇಷನ್ಸ್ ನಾವು ಮಾಡ್ಕೋಬೇಕು. ಅಡ್ಮಿನಿಸ್ಟ್ರೇಟಿವ್ ಕನ್ಸಿಡರೇಷನ್ ತೆಗೆದುಕೋಬೇಕು,
ಹೊಸ ಸಬ್ಜೆಕ್ಟ್. ಸೊ ಎಲ್ಲ ಪಾಯಿಂಟ್ಸ್ಗಳು ಇರುತ್ತೆ. ಬಟ್ ಈ ಎಲ್ಲ ಇನ್ಫಾರ್ಮೇಷನ್ಗಳು ಕೊಟ್ಟರು ಸಹ ಒಂದು ಸಂಶೋಧನೆ ನಾವು ಪ್ರಪೋಸಲ್ ಅನ್ನು ನಾವು ವ್ಯಾಲ್ಯೂಯೇಷನ್ ಮಾಡಬೇಕು ಅಂತ ಸಂದರ್ಭದಲ್ಲಿ ಅನೇಕ ವಿಷಯಗಳಲ್ಲಿ ತದ್ವಿರುದ್ಧಗಳು ಅಥವಾ ಮ್ಯಾಚ್ ಆಗ್ದಲೇ ಇರ್ತಕ್ಕಂಥ ಒಂದು ಸಬ್ಜೆಕ್ಟ್ ವೇರಿಯೇಬಲ್ಸ್ಗಳು ಅಥವಾ ಅದನ್ನು ಉಪಯೋಗಿಸೋಕ್ಕೆ ಆಗ್ದಲೇ ಇರ್ತಕ್ಕಂತಹ ಕೆಲವೊಂದು ರಿಸರ್ಚ್ ಟೂಲ್ಸ್ಗಳು, ಮೆಜರ್ಮೆಂಟ್ ಟೂಲ್ಸ್ಗಳು ವಿಷಯಗಳಿಗೆ ಡೆವಲಪ್ ಮಾಡಿರ್ತಕ್ಕಂಥದ್ದನ್ನು ಸಹ ನಾವು ನೋಡಬಹುದು. ಸೊ ಮೇಜರ್ ಆಗಿ ಈ ಸಿನಾಪ್ಸಿಸ್ ಅನ್ನು ವ್ಯಾಲ್ಯೂಯೇಷನ್ ಮಾಡುವಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಗುರುತಿಸ್ಕೋಬಹುದಾದಂತಹ ಅಥವಾ ರಿಸರ್ಚ್ ಪ್ರಪೋಸಲ್ನ ರೆಡಿ ಮಾಡಬೇಕಾಗಿರುವಂಥವ್ರು ಯಾವ ವಿಷಯಗಳನ್ನು ಗಮನಿಸ್ಕೋಬೇಕು ಅನ್ನೋದೇ ಆದರೆ, ರಿಸರ್ಚ್ ವೇರಿಯೇಬಲ್ಸ್ ಅದು ವ್ಯಾಲಿಡ್ ಇದೆಯಾ, ಸಿಸ್ಟಮ್ಯಾಟಿಕ್ ಆಗಿದೆಯಾ, ವೈಜ್ಞಾನಿಕವಾಗಿದೆಯಾ, ಲಾಜಿಕ್ ಇದೆಯಾ, ಅಥವಾ ರಿಸರ್ಚ್ ಗುಣಲಕ್ಷಣಗಳು ಏನಿದೆ, ಒಂದು ಸೈಂಟಿಫಿಕ್ ರಿಸರ್ಚ್ ಅಂತಂದರೆ ಏನು, ಡೆಫಿನೇಷನ್ಸ್ ಏನು, ಅವ್ರ ಗುಣಲಕ್ಷಣಗಳು ಏನು ಅನ್ನೋದನ್ನು ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ ಸಂದರ್ಭದಲ್ಲಿ ಅದನ್ನು ಮ್ಯಾಚ್ ಮಾಡುವಂಥ, ಅದನ್ನು ಫುಲ್ಫಿಲ್ ಮಾಡುವಂತಹ ರಿಸರ್ಚ್ ಟಾಪಿಕನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ರಿಪ್ಲಿಕಬಿಲಿಟಿ ಇದೆಯಾ ಆ ಒಂದು ರಿಸರ್ಚ್ ವೇರಿಯೇಬಲ್ಸಲ್ಲಿ, ಸರಳವಾಗಿದೆಯಾ, ಸಿಂಪಲ್ ಆಗಿದೆಯಾ, ಸಿಸ್ಟಮ್ಯಾಟಿಕ್ ಇದೆಯಾ, ಪ್ರೊಸೀಜರಲ್ ಆಗಿದೆಯಾ, ಇವ್ಯಾಲ್ಯೂಯೇಟ್ ಅಥವಾ ಏನೋ ಪರೀಕ್ಷಿಸುವಂತಹದ್ದು ಕಂಟೆಂಟು ಅದರಲ್ಲಿ ಇದೆಯಾ ಅಥವಾ ಇಲ್ವಾ, ಈ ಎಲ್ಲ ವಿಷಯಗಳನ್ನು ಸಹ ಅಲ್ಲಿ ಗಣನೆಗೆ ತೆಗೆದುಕೋಬೇಕಾಗುತ್ತೆ. ಸೊ ಆ ಒಂದು ಸಬ್ಜೆಕ್ಟ್ನ ಕಾಂಪಿಟೆನ್ಸನ್ನು ತೆಗೆದುಕೊಂಡ ನಂತರದಲ್ಲೇ ಸಹ ಆ ಒಂದು ಸಂಶೋಧನಾ ಒಂದು ರಿಸರ್ಚ್ ಪ್ರಪೋಸಲ್ಗೆ ಗ್ರೀನ್ ಸಿಗ್ನಲ್ ಸಿಗ್ತಾ ಹೋಗುತ್ತೆ. ಸೊ ಅಲ್ಲಿ ಮತ್ತೊಂದು ಸಮಸ್ಯೆಗಳು ಅಥವಾ ಟೆಕ್ನಿಕಲ್ ಪ್ರಾಬ್ಲಮ್ಸ್ಗಳು ಏನು ರೈಸ್ ಆಗಬಹುದು ಅಂತಂದಾಗ, ತೆಗೆದುಕೊಂಡಿರ್ತಕ್ಕಂಥ ವೇರಿಯೇಬಲ್ಸ್ಗಳು ಒಂದು, ಅದನ್ನು ತೆಗೆದುಕೊಂಡಿರ್ತಕ್ಕಂಥ ವೇರಿಯೇಬಲ್ಸನ್ನು ಯಾವ ರೀತಿಯಾಗಿ ಅಳತೆಗೆ ಅಥವಾ ಮೌಲ್ಯಮಾಪನಕ್ಕೆ ಅಥವಾ ಅಬ್ಸರ್ವೇಷನ್ಗೆ ಒಳಪಡಿಸ್ತೀವಿ ಅನ್ನೋ ಒಂದು ವಿಷಯಕ್ಕೆ ಸಂಬಂಧಿಸಿದಂತಹ ಪಾರ್ಟ್ ಏನಿರುತ್ತಲ್ಲ, ಟೂಲ್ಸು. ಸೊ ಆ ಟೂಲ್ಸನ್ನು ನಾವು ಕನ್ಸಿಡರ್ ಅಥವಾ ಬಿಟ್ಬಿಟ್ಟಿರ್ತೀವಿ. ಸೊ ಎಷ್ಟೋ ಜನ ಇಲ್ಲಿ ಸ್ಟ್ರೆಸ್ಸು, ಆಂಗ್ಸೈಟಿ, ಅದು ಇದು ಅಂತ ಕೆಲವೊಂದು 4-5 ವೇರಿಯೇಬಲ್ಸನ್ನು ತೆಗೆದುಕೊಂಡಿರ್ತಾರೆ. ಅದಕ್ಕೆ ಇರ್ರಿಲೆವೆಂಟ್ ಆಗಿರ್ತಕ್ಕಂಥ ರಿಸರ್ಚ್ ಟೂಲ್ಸ್ಗಳನ್ನು ಹಾಕಿರ್ತಾರೆ. ಸೊ ಆಬ್ಜೆಕ್ಟಿವ್ಸ್ಗಳನ್ನು ಹಾಕೊಂಡಿರ್ತಾರೆ, ಹೈಪೋಥಿಸಿಸ್ಗಳನ್ನು ಹಾಕೊಂಡಿರ್ತಾರೆ. ಸೊ ವಿತೌಟ್ ನೋಯಿಂಗ್ ದ ಪ್ರಾಪರ್ ಅಸೆಸ್ಮೆಂಟ್ ಟೂಲ್ಸ್ ಫಾರ್ ರಿಸರ್ಚ್ ವೇರಿಯೇಬಲ್ಸ್, ನಾವು ಅಂತಹ ಯಾವುದೇ ರಿಸರ್ಚ್ ಪ್ರಪೋಸಲನ್ನು ಸೈಂಟಿಫಿಕ್ ಆಗಿ ಅಪ್ರೂವಲ್ ಮಾಡಲಿಕ್ಕೆ ಕಷ್ಟ ಆಗ್ತಾ ಹೋಗುತ್ತೆ. ಒಂದು ರಿಸರ್ಚ್ ಪ್ರಪೋಸಲನ್ನು ಸೈಂಟಿಫಿಕ್ ಆಗಿ ನಾವು ಅಪ್ರೂವಲ್ ಮಾಡಬೇಕು ಅಂತಂದರೆ ಟಾಪಿಕ್ ಕರೆಕ್ಟ್ ಆಗಿರಬೇಕು. ಅಂದರೆ ರಿಸರ್ಚ್ ವೇರಿಯೇಬಲ್ಸು ಆ್ಯಸ್ ಎ ಟೈಟಲ್ಲು ಯಾವ ರೀತಿಯಾಗಿ ಮೆಜರಬಲ್ ರೀತಿಯಾಗಿರಬೇಕು, ಯಾರ ಮೇಲೆ ಮಾಡ್ತೀವಿ ಸಂಶೋಧನೆಯನ್ನು, ಯಾವ ಮೆಥಡನ್ನು ಯೂಸ್ ಮಾಡ್ತೀವಿ, ಯಾವ ವೇರಿಯೇಬಲ್ಸ್ಗಳನ್ನು ಯೂಸ್ ಮಾಡ್ತೀವಿ, ಅಂದರೆ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟಾ, ಸ್ಟಡಿನಾ, ಅಥವಾ ಅಸೆಸ್ಮೆಂಟಾ, ಅಥವಾ ಎಫೆಕ್ಟಾ, ಅಥವಾ ಇಂಟರ್ವೆನ್ಷನ್ನ ಟು ಸಿ ದ ಎಫೆಕ್ಟ್ನೆಸ್ ಆಫ್ ಇಂಟರ್ವೆನ್ಷನ್ ಪ್ರೋಗ್ರಾಮ, ಟ್ರೈನಿಂಗ್ ಪ್ರೋಗ್ರಾಮ. ಸೊ ಯಾವ ಮೆಥಡನ್ನು ಯೂಸ್ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ರಿಸರ್ಚ್ ಟೈಟಲಲ್ಲಿ ನಾವು ಹೇಳ್ತಾ ಹೋಗ್ತೀವಿ. ಅದೇ ರೀತಿ ಅನಾಲಿಸಿಸ್ ಮೆಥಡ, ಡಿಸ್ಕಷನ್ ಮೆಥಡ, ಕಾರ್ಲೇಷನಲ್ ಮೆಥಡ. ಸೊ ಇದೆಲ್ಲದೂ ಸಹ ಅರ್ಥವನ್ನು ಕೊಡುವಂತಹ ಒಂದು ಟೈಟಲನ್ನು ಮಾಡಿದ ನಂತರದಲ್ಲಿ ಅದಕ್ಕೆ ಪೂರಕವಾಗಿರ್ತಕ್ಕಂತಹ ರಿಸರ್ಚ್ ಟೂಲ್ಸ್ಗಳನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಸೊ ನಂತರದಲ್ಲೇ ಅದಕ್ಕೆ ಸಂಬಂಧಿಸಿದಂತಹ ಫರ್ದರ್ ಇನ್ಫಾರ್ಮೇಷನ್ಸ್ಗಳನ್ನು ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಯಾವುದೋ ಆಬ್ಜೆಕ್ಟಿವ್ಸ್ಗಳನ್ನು ಹಾಕೋಬೇಕು, ಯಾವ ಹೈಪೋಥಿಸ್ಗಳನ್ನು ಹಾಕೋಬೇಕು, ಥಿಯರಿಟಿಕಲ್ ಡೆಫಿನೇಷನ್, ಆಪರೇಷನಲ್ ಡೆಫಿನೇಷನ್ಸು, ಥಿಯರಿಟಿಕಲ್ ಡೆಫಿನೇಷನ್ ಯಾವ ರೀತಿಯಾಗಿರಬೇಕು, ಹಂಗಂದ್ರೆ ಇದು. ಆಮೇಲೆ ಸ್ಟ್ಯಾಟಿಸ್ಟಿಕಲ್ ಮೆಥಡ್, ಯಾವ ಮೆಥಡ್ಸ್ಗಳನ್ನು ನಾವು ಅಪ್ಲೈ ಮಾಡಬೇಕು. ಸೊ ಹಾಕೊಂಡಿರ್ತಕ್ಕಂಥ ಆಬ್ಜೆಕ್ಟಿವ್ಸ್ಗಳೇನು, ಹೈಪೋಥಿಸ್ಗಳೇನು, ಆ್ಯಸ್ ಪರ್ ದ ಆಬ್ಜೆಕ್ಟಿವ್ಸ್ ಹೈಪೋಥಿಸಿಸು ನಾವು ತೆಗೆದುಕೊಂಡಿರ್ತಕ್ಕಂಥ ಆಯ್ಕೆ ಮಾಡಿಕೊಂಡಿರ್ತಕ್ಕಂತಹ ಸ್ಟ್ಯಾಟಿಸ್ಟಿಕಲ್ ಮೆಥಡ್ ಮ್ಯಾಚ್ ಆಗ್ತಾ ಇದೆಯಾ ಇಲ್ವಾ. ಸೊ ಹೀಗೆ
ಸೊ ಪ್ರತಿಯೊಂದು ಎಲಿಮೆಂಟನ್ನು, ಪ್ರತಿಯೊಂದು ಸ್ಟೆಪ್ಪನ್ನು ನಾವು ಮತ್ತೊಂದು ಸ್ಟೆಪ್ನೊಂದಿಗೆ ಅಥವಾ ಪ್ರೀವಿಯಸ್ ಆರ್ ನೆಕ್ಸ್ಟ್ ಸ್ಟೆಪ್ನೊಂದಿಗೆ ಕಂಪೇರ್ ಮಾಡಬೇಕಾಗುತ್ತೆ. ಅದು ವ್ಯಾಲಿಡ್ ಇದೆಯಾ, ಅಪ್ಲೈ ಮಾಡಬಹುದಾ, ಆಗುತ್ತವೆ ಪ್ರೋಸೆಸ್ ಮಾಡಲಿಕ್ಕೆ, ಕಾಂಪಿಟೆನ್ಸ್ಗೆ ಇದು ಒಳಗಾಗುತ್ತಾ ಇಲ್ವಾ ಅನ್ನೋದನ್ನು, ವಿಷಯಗಳನ್ನು ನಾವು ಪೂರ್ವಪರವಾಗಿ ಅರಿತುಕೊಂಡ ನಂತರದಲ್ಲೇ ಆ ಒಂದು ಇನ್ ಟರ್ಮ್ಸ್ ಆಫ್ ಕಾಂಪಿಟೆನ್ಸ್ ಇರ್ಬೋದು, ಇನ್ ಟರ್ಮ್ಸ್ ಆಫ್ ಅಗತ್ಯವಿರತಕ್ಕಂಥ ಜ್ಞಾನ ಇರ್ಬೋದು, ಸಂಶೋಧನೆ ವಿನ್ಯಾಸಗಳು ಇರ್ಬೋದು, ಸಂಖ್ಯಾಶಾಸ್ತ್ರ ಇರ್ಬೋದು, ವಿಧಾನಗಳು ಇರಬಹುದು, ಇವೆಲ್ಲವೂ ಸಹ ಸಿಸ್ಟಮ್ಯಾಟಿಕ್ ಪ್ರೊಸೀಜರ್ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಓಕೆ, ಸೊ ನಂತರದಲ್ಲೇ ಈ ಬಿಬ್ಲಿಯೋಗ್ರಫಿ, ರೆಫರೆನ್ಸು, ಅಪೆಂಡಿಕ್ಸು, ಇವನು ಸಹ ನಾವು ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ. ಏನಕ್ಕೆ ಅಂತಂದರೆ, ನಾವು ಒಂದು ಸಂಶೋಧನೆಯನ್ನು ಮಾಡಿದ್ವಿ, ಸರಿಯಾದ ಪ್ರಾಪರಾಗಿ ಒಂದು ಬಿಬ್ಲಿಯೋಗ್ರಫಿ ಅಥವಾ ರೆಫರೆನ್ಸು ಅಥವಾ ಅಪೆಂಡಿಕ್ಸ್ ಇಲ್ಲ ಅಂತ ಅಂದಾಗ ಅಂಥ ಒಂದು ಸಂಶೋಧನೆಗಳು ಅಪೂರ್ಣ ಅಂತ ಅನ್ನಿಸ್ತವೆ. ಅಪೂರ್ಣ ಅಂತ ಅಂದಾಗ ಎಲ್ಲಿಂದ ತೆಗೆದುಕೊಂಡಿದ್ವಿ ದತ್ತಾಂಶವನ್ನು, ಒಂದು ಸ್ಟೇಟ್ಮೆಂಟ್ ಅಥವಾ ಒಂದು ಜಸ್ಟಿಫಿಕೇಶನ್ ಯಾವ ರಿಸರ್ಚ್ ಆಕ್ಟಿವಿಟೀಸ್ ಅಂತ ತೆಗೆದುಕೊಂಡಿದ್ವಿ, ಅದು ಪೀರ್ ರಿವ್ಯೂಡಾ ಅಥವಾ ನ್ಯಾಷನಲ್ ಲೆವೆಲ್ ಜರ್ನಲ್ ಅಥವಾ ಇಂಟರ್ನ್ಯಾಷನಲ್ ಲೆವೆಲ್ ಜರ್ನಲ್, ಅಥವಾ ಒಂದು ಫ್ಯಾಕ್ಟರ್ಸು ಯಾವ ಪ್ರಮಾಣದಲ್ಲಿದೆ, ಅದು ವ್ಯಾಲಿಡ್ ಇರತಕ್ಕಂತಹ ಒಂದು ಫ್ಯಾಕ್ಟರ್ ಇನ್ಫ್ಲೂಯೆನ್ಸಾ. ಇದನ್ನೆಲ್ಲ ಕನ್ಸಿಡರ್ ಮಾಡಿಕೊಂಡ ನಂತರದಲ್ಲೇ ನಾವು ಸಂಶೋಧನಾ ವಸ್ತು ವಿಷಯಗಳನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ. ನಂತರದಲ್ಲಿ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ. ಓಕೆ, ಇಷ್ಟು ವಿಷಯಗಳು ಸಂಶೋಧನಾ ಸಿನಾಪ್ಸಿಸ್ಗೆ ಸಂಬಂಧಿಸಿದಂಥದ್ದು. ಸಂಶೋಧನಾ ಸಿನಾಪ್ಸಿಸ್ ವ್ಯಾಲ್ಯೂಯೇಷನ್ ಮಾಡುವಂಥದ್ದು. ಸಂಶೋಧನಾ ಸಿನಾಪ್ಸಿಸ್ ವ್ಯಾಲ್ಯೂಯೇಷನ್ ಮಾಡಿದ ನಂತರದಲ್ಲಿ ಅದನ್ನು ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ನಂತರದಲ್ಲೇ ಅದಕ್ಕೆ ಪ್ರಿಲಿಮಿನರಿ ಬೇಕಾಗಿರ್ತಕ್ಕಂಥ ದತ್ತಾಂಶಗಳನ್ನು ಸಂಗ್ರಹ ಮಾಡಿಕೊಂಡು ಎಕ್ಸಿಕ್ಯೂಟ್ ಮಾಡುವಂಥದ್ದು. ಅಂದರೆ ದತ್ತಾಂಶ ಸಂಗ್ರಹ ಮಾಡ್ಕೋಬೇಕು. ದತ್ತಾಂಶ ಸಂಗ್ರಹ ಮಾಡ್ಕೊಳ್ಳೋದ್ರ ಜೊತೆಗೆ ರಿವ್ಯೂ ಆಫ್ ಲಿಟ್ರೇಚರ್ಸ್ ಅಬ್ಸರ್ವ್ ಮಾಡ್ತಾ ಹೋಗಬೇಕು. ಇದಕ್ಕೆ ಸಂಬಂಧಿಸಿದಂಥ, ಅಂದರೆ ಕಂಪ್ಲೀಟಾಗಿ ರಿಸರ್ಚ್ ವೇರಿಯಬಲ್ಸ್ ಸಂಬಂಧಿಸಿದಂತಹ ಲಿಟ್ರೇಚರ್ಸ್ ಏನಿದೆ, ಥಿಯರಿಟಿಕಲ್ ಪಾರ್ಟ್ ಏನಿದೆ, ಅದನ್ನು ಜಸ್ಟಿಫಿಕೇಶನ್ ಕೊಡಲಿಕ್ಕೆ ಡೈರೆಕ್ಷನ್ಸ್ಗಳು ಬೇರೆ ಬೇರೆ ಫಾರ್ಮ್ಯಾಟಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಸ್ಟ್ರೆಸ್ ಕಾಪಿಂಗ್ ಅಂತ ಅಂದರೆ ಕೆಲವೊಂದು ಬಾರಿ ಪಾಸಿಟಿವ್ ರಿಲೇಷನ್ಶಿಪ್ ಇರುವಂಥ ರಿಸರ್ಚ್ ಆಕ್ಟಿವಿಟೀಸ್ಗಳು ಇರುತ್ತೆ, ನೆಗೆಟಿವ್ ರಿಲೇಷನ್ಶಿಪ್ ಇರತಕ್ಕಂಥ ರಿಸರ್ಚ್ ಆಕ್ಟಿವಿಟೀಸ್ಗಳು ಇರುತ್ತೆ. ನಮ್ಮ ಸಂಶೋಧನೆಗೆ ಬೇಕಾಗಿರ್ತಕ್ಕಂತಹ ಅಥವಾ ನಮ್ಮ ಡೈರೆಕ್ಷನ್ ಅಥವಾ ನಾವು ಹಾಕೊಂಡಿರ್ತಕ್ಕಂಥ ಆಬ್ಜೆಕ್ಟಿವ್ಸ್ಗಳು ಅಥವಾ ಹೈಪೋಥಿಸಿಸ್ಗಳು ಯಾವ ಡೈರೆಕ್ಷನನ್ನು ಹೇಳ್ತಾ ಇದೆ ಅಥವಾ ತೋರಿಸ್ತಾ ಇದೆ, ಅದಕ್ಕೆ ಪೂರಕವಾಗಿರ್ತಕ್ಕಂತಹ ಲಿಟ್ರೇಚರ್ಸ್ಗಳನ್ನು ನಾವು ಕಲೆಕ್ಟ್ ಮಾಡ್ಕೊಳ್ಳುವಂಥದ್ದು ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಕೆಲವೊಂದು ಬಾರಿ ನಾವು ಏನೋ ಒಂದು ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡಿರ್ತೀವಿ, ಬಟ್ ಅದಕ್ಕೆ ವೈರುಧ್ಯವಾದಂತಹ ಫಲಿತಾಂಶ ಆನ್ಸರ್ಗಳನ್ನು ಮಾಡ್ಕೊಳ್ತೀವಿ. ಅದಕ್ಕೂ ಸಹ ನಾವು ನಮ್ಮದೇ ಆದಂಥ ಒಂದು ಜಸ್ಟಿಫಿಕೇಶನ್ ಕೊಡುವಂತಹ ಒಂದು ನಾಲೆಡ್ಜ್ ಅಥವಾ ಇನ್ಫಾರ್ಮೇಷನ್ಸ್ ನಮ್ಮಲ್ಲಿ ಇರಬೇಕು. ಫಾರ್ ಎಕ್ಸಾಂಪಲ್, ಸ್ಟ್ರೆಸ್ಸು, ಸೈಕಲಾಜಿಕಲ್ ವೆಲ್ಬೀಯಿಂಗು, ನೆಗೆಟಿವ್ ರಿಲೇಷನ್ಶಿಪ್ ಅಂತ ಇರುತ್ತೆ. ಕೆಲವು ಸಲ ಅದೇನಾದ್ರು ಪಾಸಿಟಿವ್ ರಿಲೇಷನ್ಶಿಪ್ ಬಂತು ಅಂತಂದರೆ, ಸ್ಟಡೀಸ್ ನಾವು ಸೈಂಟಿಫಿಕ್ ಆಗಿ ಮಾಡ್ತುವಂಥ ಸಂದರ್ಭದಲ್ಲಿ ಪಾಸಿಟಿವ್ ಬರಲಿಕ್ಕೆ ಕಾರಣಗಳು ಏನು, ಅಥವಾ ಅಕಾಡೆಮಿಕ್ ಸ್ಟ್ರೆಸ್ಸು ಅಟ್ ದ ಎಂಡ್ ಆಫ್ ದ ಸೆಮಿಸ್ಟರು ಅಥವಾ ನಿಯರ್ ಬೈ ದ ಎಕ್ಸಾಮಿನೇಷನ್ಸು ಅಕಾಡೆಮಿಕ್ ಸ್ಟ್ರೆಸ್ ವಿಲ್ ಬಿ ಹೈಯರ್ ಅಂತ ಎಕ್ಸ್ಪೆಕ್ಟ್ ಮಾಡಿರ್ತೀವಿ. ಬಟ್ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ, ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬಂದಿಲ್ಲ ಅಂತ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಜಸ್ಟಿಫಿಕೇಶನ್ ಕೊಡಬೇಕು, ಯಾವ ರೀತಿಯಾದಂಥ ಒಂದು ಅದಕ್ಕೆ ಸೂಕ್ತ ಮಾಹಿತಿಗಳನ್ನು, ಪೂರಕವಾದಂಥ ಮಾಹಿತಿಗಳನ್ನು ನಾವು ಒದಗಿಸಬೇಕು. ಎಲ್ಲದೂ ಸಹ ನಮಗೆ ಆ್ಯಸ್ ಎ ರಿಸರ್ಚರು ವಿ ಶುಡ್ ನೋ ಆಲ್ ಸಚ್ ಇನ್ಫಾರ್ಮೇಷನ್. ಇಲ್ಲ ಅಂತಾದರೆ ಸಂಶೋಧನೆ ಇಟ್ ಈಸ್ ನಥಿಂಗ್ ಬಟ್ ಹೌ ವಿ justifying our result. That is most important. How we justifying? Positive banta, how to justify that? Negative banta, how to justify that? Significant differences bantu, how to justify that? Significant differences bandilla gender naduve ಅಥವಾ religion ಬೇರೆ ಬೇರೆ ಪ್ಯಾಟರ್ನ್ಸ್ ವೇರಿಯಬಲ್ಸ್ನ ನಡುವೆ, ಸಬ್ ವೇರಿಯಬಲ್ಸ್ನ ನಡುವೆ ಬಂದಿಲ್ಲ ಅಥವಾ ಬಂದಿದೆ. ಹೌ ಟು ಜಸ್ಟಿಫೈ ದಟ್? ಜಸ್ಟಿಫೈ ಮಾಡುವಂತಹ ಫ್ಯಾಕ್ಟರ್ಸ್ಗಳು ಸಂಶೋಧಕನಿಗೆ ಬಹಳ ಪ್ರಮುಖ ಪಾತ್ರ. ನಾವೆಲ್ಲದೂ ಸಹ ಜಸ್ಟಿಫಿಕೇಶನ್
ಜಸ್ಟಿಫೈ ಮಾಡೋದ್ರ ಹಂತದಲ್ಲೇ ಸಹ ಒಂದು ನಮ್ಮ ಸಂಶೋಧನೆಗೆ ಒಂದು ವ್ಯಾಲ್ಯೂಗಳನ್ನು ಕೊಡ್ತಾ ಹೋಗುವಂಥ ಪ್ರಕ್ರಿಯೆಗಳನ್ನು ನಾವು ಮಾಡ್ತಾ ಹೋಗ್ತೀವಿ. ಸೊ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಎನಿ ಕೈಂಡ್ ಆಫ್ ರಿಸರ್ಚ್ ಆಕ್ಟಿವಿಟೀಸ್. ಓಕೆ, ಸೊ ಈ ಅಡ್ಮಿನಿಸ್ಟ್ರೇಟಿವ್ ಕನ್ಸಿಡರೇಷನ್ ಅಲ್ಲಿ ಇದೆಲ್ಲದನ್ನ ಆಬ್ಜೆಕ್ಟಿವ್ ಕ್ರೈಟೀರಿಯಾಸ್ಗಳು ಅಥವಾ ಈ ಸಂಶೋಧನೆ ಆ ಕ್ರೈಟೀರಿಯಾಗಳನ್ನು ಮೀಟ್ ಮಾಡ್ತಾ ಇದೆಯಾ, ಮೀಟ್ ಮಾಡುತ್ತಾ ಅಥವಾ ಮಾಡಲ್ಲ, ಎಲ್ಲ ಆಬ್ಸರ್ವೇಷನ್ಗಳನ್ನು ಮಾಡಿದ ನಂತರದಲ್ಲೇ ಸಹ ನಾವು ಅದನ್ನು ಫರ್ದರ್ ರಿಸರ್ಚ್ ಆಕ್ಟಿವಿಟೀಸ್ಗೆ ಕನ್ಸಿಡರ್ ಮಾಡುವಂಥದ್ದು. ಓಕೆ, ಇಲ್ಲಿಗೆ ಸಮಯ ಆಲ್ಮೋಸ್ಟ್ ಮುಗಿದಿದೆ, ಇನ್ 2 minutes. ಸೊ ಕಂಟೆಂಟ್ ಮುಗಿದಿದೆ, ಸೊ ಹಾಗಾಗಿ ಕೊನೆಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ.